ನಮಸ್ಕಾರ ಚಂದನ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ರೈತರತ್ನ ಸಂಚಿಕೆಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಅನೇಕ ಸಂಚಿಕೆಗಳು ಉರುಳಿ ಹೋಗ್ತಾ ಇದೆ, ದಿನಗಳು ಹೋಗೋದೇ ಗೊತ್ತಾಗ್ತಾ ಇಲ್ಲ. ಇಷ್ಟು ಸಂಚಿಕೆಗಳ ಮಧ್ಯೆ ನಮ್ಮಲ್ಲಿ ಜನಸಾಮಾನ್ಯರಲ್ಲಿ ರೈತರಲ್ಲಿ ಕೂಡ ರೈತ ಅಂತ ಇದ್ದಂಥ ಅನೇಕ ಊಹಾಪೋಹಗಳು ಆಲೋಚನೆಗಳು ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಬಹಳಷ್ಟು ಪಾಸಿಟಿವ್ ರೆಸ್ಪಾನ್ಸಸ್ ಬರ್ತಾ ಇದೆ ನಿಮ್ಮ ಕಡೆಯಿಂದ. ಎಲ್ಲರಿಗೂ ಮೊದಲನೇದಾಗಿ ವೀಕ್ಷಕರಿಗೆ, ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ರೈತ ಬಾಂಧವರು ಇರ್ತಾರೆ, ಸೆಲೆಬ್ರಿಟಿ ಆಗಿ ಬರ್ತಾರೆ. ಇವತ್ತು ಯಾರು ಬರ್ತಾರೆ ಅಂತ ತಿಳ್ಕೊಂಡಿದ ತಕ್ಷಣ ತುಂಬಾನೇ ಸೈಂಟಿಫಿಕ್ ವಿಚಾರಗಳು, ಹೊಸತನ ಇರುವಂಥ ವಿಚಾರ ನಿಮಗೆ ತಿಳಿಸೋದಕ್ಕೆ ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ತಡ ಮಾಡದೆ ಆರಂಭ ಮಾಡೋಣ. ಇದು ರೈತರತ್ನ ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್. ಇನ್ನು ಕಾರ್ಯಕ್ರಮ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಈ ಸಾಧಕರ ಕುರ್ಚಿ ಮೇಲೆ ಇವತ್ತಿನ ರೈತ ಸೆಲೆಬ್ರಿಟಿಯನ್ನ ಕರೆಯೋದಕ್ಕೂ ಮೊದಲು ನಮ್ಮ ಪ್ರೀತಿಯ ತೀರ್ಪುಗಾರರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ GKVKಯ ಸಹ ವಿಸ್ತರಣಾ ನಿರ್ದೇಶಕರು, ಜೊತೆಗೆ ನಮ್ಮ ದೂರದರ್ಶನದ ಕೃಷಿ ದರ್ಶನದ ಮೂಲಕ ನಮ್ಮ ದೂರದರ್ಶನ ವೀಕ್ಷಕರಿಗೆ ಚಿರಪರಿಚಿತ ವ್ಯಕ್ತಿ, ಜೊತೆಗೆ ಕೃಷಿ ಕ್ಷೇತ್ರದಲ್ಲೂ ಕೂಡ ಗಣನೀಯ ಸಾಧನೆಯನ್ನ ಮಾಡ್ತಾ ಬಂದಿರುವಂತ ನಮ್ಮ ಡಾಕ್ಟರ್ KP ರಘುಪ್ರಸಾದ್ ಸರ್ ಬಂದಿದ್ದಾರೆ. ಅವ್ರಿಗೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ ಸರ್. ನಮಸ್ತೆ ಸರ್. ಇನ್ನು ನಮ್ಮ ಕಾರ್ಯಕ್ರಮದ ಮತ್ತೊಬ್ಬ ಪ್ರೀತಿಯ ತೀರ್ಪುಗಾರರು, ಬಹಳಷ್ಟು ಜನ ಯಾರ್ಯಾರು ರೈತ ಸೆಲೆಬ್ರಿಟಿಗಳು ಬರ್ತಾರೋ, ನಮ್ಮ ಕುರ್ಚಿ ಮೇಲೆ ಕೂತ್ಕೊಳ್ತಾರೋ, ಅವರಿಗೆ ಮತ್ತಷ್ಟು ಎನರ್ಜಿ ಬರೋದು, ಖುಷಿ ಕಾಣೋದೇ ಇವರ ಮಾತುಗಳಿಂದ. ಈ 1 ಗಂಟೆಗಳ ಕಾಲ ಏನು ನಾವು ಇಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಅವರ ಮಾತುಗಳೇ ಒಂದು ಎನರ್ಜಿ ಕೊಡೋದು ನನಗೂ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವೆಲ್ಕಮ್ ಮಾಡೋಣ ನಮ್ಮೆಲ್ಲರೂ ಪ್ರೀತಿಯ ನಮ್ಮ ಕರ್ನಾಟಕದ ಜನಪ್ರಿಯ ಕೃಷಿ ಸಾಹಿತಿ, ಜೊತೆಗೆ ಧಾರವಾಡ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಕೂಡ ನಮ್ಮ ಪ್ರೀತಿಯ ಚನ್ನಪ್ಪ ಅಂಗಡಿ ಸರ್. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಡುಗೆ ಮನೆ ಅಂತ ಅಂದರೆ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಪ್ರಿಯವಾದಂಥ ಒಂದು ಜಾಗ. ನಮ್ಮ ದೂರದರ್ಶನ ನೋಡೋದು ಕೂಡ ಬಹಳಷ್ಟು ಜನ ಮಹಿಳಾ ಅಭಿಮಾನಿಗಳೇ ಜಾಸ್ತಿ ಇರೋವಂಥದ್ದು. ಅಡುಗೆ ಮನೆ ಇದ್ದ ತಕ್ಷಣ ಫಸ್ಟ್ ನಮಗೆ ನೆನಪಾಗೋದು ಯಾವುದು? ಯಾವ ಐಟಮ್ ಇಲ್ದಲೇ ನಾವು ಅಡುಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಉಪ್ಪು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಉಪ್ಪಿಲ್ದಲೇ ಇದ್ದರೆ ಯಾವ ಒಂದು ಅಡುಗೆಗೂ ಆ ರುಚಿನೇ ಬರೋದಿಲ್ಲ ಅಂತ ಹೇಳ್ತಾರಲ್ವ. ಹಾಗಾದರೆ ಎಲ್ಲ ಮನೆಗಳಲ್ಲಿ ಎಲ್ಲ ಕಡೆ ಬಳಸುವಂಥ ಉಪ್ಪು ಹೇಗೆ ಬೆಳೀತಾರೆ? ಉಪ್ಪನ್ನು ಬೆಳೀತಾರಾ? ಹೌದಾ? ಡೌಟ್ ಬರ್ತಾ ಇದೆಯಾ ನಿಮಗೆ? ಖಂಡಿತವಾಗ್ಲೂ ಉಪ್ಪನ್ನು ಬೆಳೀತಾರೆ, ಅದು ನೈಸರ್ಗಿಕವಾಗಿಯೇ ಬೆಳೀತಾರೆ. ಆದರೆ ಆ ಉಪ್ಪನ್ನು ನಾವು ಬಳಸ್ತಾ ಇದ್ದೀವಾ? ಅದನ್ನು ನಾವೆಲ್ಲರೂ ಯೋಚನೆ ಮಾಡಿ ನೋಡಬೇಕು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಿರುವಂಥ ರೈತ ಸೆಲೆಬ್ರಿಟಿ ನೈಸರ್ಗಿಕವಾಗಿ ಬರುವಂಥ ತಾಪಮಾನ ಹಾಗೂ ಗಾಳಿಯನ್ನು ಮಾತ್ರ ಉಪಯೋಗಿಸಿ, ಯಾವುದೇ ಯಂತ್ರೋಪಕರಣಗಳ ಸಹಾಯ ಇಲ್ಲದೇನೆ ಟನ್ಗಟ್ಟಲೆ ಉಪ್ಪನ್ನು ಅವರ ಒಂದು ಪ್ರಾಂತ್ಯದ ಎಲ್ಲ ಜನರಿಗೆ ಹಂಚುತ್ತಾ ಬರ್ತಾ ಇದ್ದಾರೆ. ಇಂಥ ಉಪ್ಪು ಕೇವಲ ಒಂದು ರುಚಿ ಕೊಡೋದು ಮಾತ್ರ ಅಲ್ಲ, ಮನುಷ್ಯನ ದೇಹಕ್ಕೆ ಆರೋಗ್ಯಕರವಾದಂಥ ಒಂದು ಉತ್ತಮವಾದ ಅಂಶಗಳನ್ನ ಕೂಡ ಕೊಡುತ್ತೆ. ಅಷ್ಟೇ ಅಲ್ಲದೆ ರೈತರಿಗೂ ಕೂಡ ಸಹಾಯ ಮಾಡುತ್ತೆ. ಇದನ್ನು ಕೇಳಿದ ತಕ್ಷಣ ಇವ್ರ ಬಗ್ಗೆ ಮಾತಾಡಬೇಕು, ಇವರನ್ನ ವೇದಿಕೆಗೆ ಕರಿಬೇಕು, ಯಾವ ರೀತಿ ಉಪ್ಪನ್ನು ಬೆಳೀತಾ ಇದ್ದಾರೆ ಅಂತ ತಿಳ್ಕೊಳ್ಳೋ ಕುತೂಹಲ ನನಗಂತೂ ಸಿಕ್ಕಾಬಟ್ಟೆ ಇದೆ. ಕಾಯ್ತಾ ಇದ್ದೀನಿ ನಾನು. ಬನ್ನಿ ಹಾಗಾದ್ರೆ ಉಪ್ಪಿನ ಕೃಷಿ ಮಾಡುವಂತಹ ಇವತ್ತಿನ ನಮ್ಮ ರೈತ ಸೆಲೆಬ್ರಿಟಿ ಯಾರು ನೋಡಿ ಬನ್ನಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ಕಳೆದ 3 ಪೀಳಿಗೆಯಿಂದ ಅರುಣ್ ನಾಡ್ಕರ್ಣಿ ಅವರ ಕುಟುಂಬ ನಡೆಸಿಕೊಂಡು ಬಂದಿದೆ ಈ ಸಾಣಿಕಟ್ಟ ಉಪ್ಪಿನ ಇದನ್ನು. ಉಪ್ಪು ಉಣುವಾಗ ರುಚಿ ಇರುತ್ತದೆ, ಬದುಕಿಗೆ ಒಂದು ರುಚಿ ಹಚ್ಚಿಸಬೇಕಲ್ಲ, ಅದು ಸಾಣೆಕಟ್ಟ ಉಪ್ಪು ಆ ರೀತಿಯ ರುಚಿಯನ್ನು ಹಚ್ಚಿಸಿ ಅವರ ಬದುಕನ್ನು ಬಹಳ ಸಹಕಾರಗೊಳಿಸಿದೆ. ಸುತ್ತಮುತ್ತಲು ಇದ್ದಿರ್ತಕ್ಕಂಥ ಎಲ್ಲ ರೈತರನ್ನ ಒಂದು ಕಡೆಗೆ ಒಟ್ಟುಗೂಡಿಸಿ ಅವರಿಗೊಂದು ಮಲ್ಲಿಗೆ ಇದನ್ನು ಮಾಡೋಣ ನಮ್ಮ ಸೊಸೈಟಿ ಮೂಲಕವಾಗಿ ಅಂತಲೂ ಹೇಳಿದರು. ಅರುಣ್ ನಾಡ್ಕರ್ಣಿಯವರು ಸುಮಾರು 15 ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಗೆಲ್ಲ ಒಳ್ಳೆಯ ರೀತಿಯ ಪ್ರೋತ್ಸಾಹ ಮಾಡ್ತಾರೆ. ನಮ್ಮ ಕಾರ್ಮಿಕರಿಗಾಗಲಿ ನಮಗಾಗಲಿ ಯಾವುದೇ ರೀತಿಯ ತೊಂದರೆ ಬರದೇ ಇದ್ದ ರೀತಿಯಲ್ಲಿ ನೋಡ್ಕೊಳ್ತಾರೆ.
ಇಲ್ಲಿ ಸರಿಸುಮಾರು 200 ಕಾರ್ಮಿಕರಿದ್ದಾರೆ. ಅದರಲ್ಲಿ 100 ಕಾರ್ಮಿಕರು ಆಗೇರ್ ಕಾರ್ಮಿಕರು ಅಂತ ಹೇಳ್ತೇವೆ, ಉಪ್ಪು ತೆಗೆಯುವಂಥ ಒಂದು ಕಾರ್ಮಿಕರು. ಬೆಳಿಗ್ಗೆ ಬಂದೆ ಇಲ್ಲಿ ನೀರನ್ನ ಹೊರಗಡೆ ಹಾಕ್ತೀವಿ. ಈ ನೀರು ಹೊರಗಡೆ ಹಾಕಾದ್ಮೇಲೆ ಈ ಹಂಬರ್ನ ಅಷ್ಟು ಮೇಲೆ ಹಾಕೋದು. ಮೇಲೆ ಹಾಕಾದ್ಮೇಲೆ ಇದು ಒಣಗದ ಮೇಲೆ ಇದ್ರ ಮತ್ತೆ ಕಡಿಯೋದು. ಕಡ್ದು ಮತ್ತು ಇದ್ರ ಮೇಲೆ ಗಾಡಿ ಮೇಲೆ ಇಲ್ಲಿಂದ ತಗೊಂಡು ಮೇಲೆ ಮುಟ್ಟಿಲ್ಲ ಹೊತ್ತಿ ಮೇಲೆ ಹಾಕ್ತೇವೆ. ಕಡೆ ಗಾಡಿ ಬಂದು ತಗೊಂಡು ಹೋಗ್ತೇವೆ. ಉಪ್ಪು ಕೂಡ ಬಹಳ ಅದ್ಭುತವಾಗಿ ಅಯೋಡಿನ್ ಯುಕ್ತವಾಗಿರ್ತಕ್ಕಂಥದ್ದು, ನಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಉಪ್ಪು ಅದು. ಇಂಥ ಉಪ್ಪಿನ ಒಂದು ಶೇಖರಣೆ ಮತ್ತು ಅದರ ಬೆಳೆ ತುಂಬ ವರ್ಷಗಳಿಂದ ಗೋಕರ್ಣದ ಹತ್ತಿರ ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಅದು ವಿಶೇಷ. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಗೆ ವೆಲ್ಕಮ್ ಮಾಡೋಣ. ಸುಮಾರು 3 ತಲೆಮಾರುಗಳಿಂದ ಉಪ್ಪಿನ ಕೃಷಿಯನ್ನು ಹೇರಳವಾಗಿ ಅಷ್ಟೇ ಖುಷಿಯಾಗಿ ನಡೆಸ್ಕೊಂಡು ಬರ್ತಿರುವಂಥ ನೂರಾರು ಕುಟುಂಬಗಳಿಗೆ ದಾರಿದೀಪವಾಗಿರುವಂಥ ನಮ್ಮ ಕುಮಟಾ ಮೂಲದ ನಾಗರಬೈಲ್ ಉಪ್ಪಿನ ಕಾರ್ಖಾನೆಯ ಜೋರಾದ ಚಪ್ಪಾಳೆಗಳ ಮೂಲಕ ಅರುಣ್ ನಾಡಕರ್ಣಿ ಅವರು ಇದೀಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಬನ್ನಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ಸರ್ ನಮಸ್ಕಾರ, ಪ್ರೀತಿಯ ಸ್ವಾಗತ ಸರ್ ತಮಗೆ ನಮ್ಮ ರೈತರತ್ನ ಕಾರ್ಯಕ್ರಮಕ್ಕೆ. ಖುಷಿಯಾಗತ್ತೆ ಸರ್, ವಿಡಿಯೋ ನೋಡಿದ್ವಿ. ವಿಡಿಯೋದಲ್ಲಿ ನೂರಾರು ಕುಟುಂಬಗಳು, ಅವರ ಆಶೀರ್ವಾದ, ತಲೆಮಾರಿನಿಂದ ನೀವು ನಡೆಸ್ಕೊಂಡು ಬರ್ತಿರುವಂಥ ಈ ಒಂದು ಉಪ್ಪಿನ ಕಾರ್ಖಾನೆ ಆಗಿರ್ಬೋದು. ಕಾರ್ಖಾನೆ ಅಂತ ಕರೆಯೋದಿಲ್ಲ ಅದು, ನಾನು ಕಾರ್ಖಾನೆ ಅಲ್ಲ, ಅದು ನೈಸರ್ಗಿಕವಾದ ಉಪ್ಪು, ಎಲ್ಲ ಕಡೆ ನೈಸರ್ಗಿಕವಾದಂಥ ಒಂದು ಉಪ್ಪಿನ ಕೇಂದ್ರ ಅದು. ನೀವು ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಿ ಸಾವಿರಾರು ಜನರ ಆಶೀರ್ವಾದದಿಂದ. ಇವತ್ತು ನಮ್ಮ ರೈತರತ್ನ ವೇದಿಕೆ ಕೂಡ ಬಂದಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ ಸರ್? ಭಾಳ ಖುಷಿ ಅನ್ನಿಸ್ತಾ ಇದೆ. ನಮ್ಮ ಈ ನೈಸರ್ಗಿಕ ಉಪ್ಪಿಗೆ ದೂರದರ್ಶನದವರು ಈ ರೀತಿಯಲ್ಲಿ ಮಾನ್ಯತೆ ಕೊಟ್ಟು ಅದಕ್ಕೆ ರಿಕಗ್ನೈಸ್ ಮಾಡಿ ನಮ್ಮನ್ನು ಇಲ್ಲಿ ಆಮಂತ್ರಿಸಿದ್ರಿ. ಈ ಕಾರ್ಯಕ್ರಮಕ್ಕೆ ದೊಡ್ಡ ಗೌರವ ಕೊಟ್ಟಿದ್ರಿ. ನಮ್ಮ ಸಂಸ್ಥೆ ವತಿಯಿಂದ, ನಮ್ಮ ಸದಸ್ಯರ ವತಿಯಿಂದ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ನಾಗರಿಕರ ವತಿಯಿಂದ ನಾನು ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಜಡ್ಜಸ್ ಕೂಡ ವೆಲ್ಕಮ್ ಮಾಡಿಬಿಡ್ತಾರೆ. ಸರ್, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನಾವು ಕೃಷಿನಲ್ಲಿ ಮಾಡದಲ್ಲೇ, ಅಂದರೆ ಕೃಷಿನಲ್ಲಿ ಮುಟ್ಟದಲ್ಲೇ ಇರುವಂಥ ಟಾಪಿಕೇ ಇಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಅಂತ ಹೇಳಬೇಕು. ಇವತ್ತು ಉಪ್ಪನ್ನು ಬಿಟ್ಟಿಲ್ಲ ಸರ್, ನಾವು ಉಪ್ಪು ಬೆಳೆಯೋರ್ನು ಕರ್ಕೊಂಡ್ಬಂದಿದ್ದೀವಿ. ಸೊ ನೀವು ವೆಲ್ಕಮ್ ಮಾಡಿಬಿಡಿ. ಇದುವರೆಗೂ ಭತ್ತ, ಗೋಧಿ ಇವುಗಳನ್ನು ನಾವು ಗದ್ದೆಗಳಲ್ಲಿ ಬೆಳೀತಾ ಇದ್ದೀವಿ. ಹೌದು, ಉಪ್ಪನ್ನು ಬೆಳಿತೀವಿ ಹೌದು ಅನ್ನೋದು ಒಂದು ನಮ್ಮ ರಾಜ್ಯದ ಜನತೆಗೆ ಒಂದು ಹೊಸ ಕಾನ್ಸೆಪ್ಟ್. ಹೌದು, ಹೊಸ ವಿಷಯ. ಹಾಗಾಗಿ ನಾವು ಬಹಳ ಕುತೂಹಲ ಇದೆ, ಯಾಕಂದ್ರೆ ನಮಗೂ ಸಂಪೂರ್ಣ ಮಾಹಿತಿ ಇಲ್ಲ. ಹಾಗಾಗಿ ಅವರಿಂದ ನಾವು ಕೇಳೋದು ಬಹಳ ಇದೆ. ಒಳ್ಳೇದಾಗ್ಲಿ ಸರ್, ಒಳ್ಳೆಯ ವಿಷಯ, ಚೆನ್ನಾಗಿ ಮಾಡಿದಿರಿ. ನಿಮ್ಮ ವಿಟಿ ನೋಡಿ ಖುಷಿ ಆಯ್ತು. ಎಸ್ ಸರ್. ನಾಡ್ಕರ್ಣಿ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಮದುಮಗನ ದಿರಿಸಿನಲ್ಲಿ ಬಂದ್ಬಿಟ್ಟಿದ್ದೀರಿ. ಮದುಮಗಳು ಬಂದಿದ್ದಾರಾ? ಎಲ್ಲಿದ್ದೀರಮ್ಮ? ನಮಸ್ತೆ ಅಮ್ಮ. ನೋಡಿ ಸರ್, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರೆ, ಮತ್ತು ಉಪ್ಪಿನ ಋಣ ದೊಡ್ಡದು ಅಂತ ಹೇಳ್ತಾರೆ. ನಾವು ಉಪ್ಪು ತಿನ್ನೋರು ದಿನ ಬೆಳಗಾದ್ರೆ ನಾವು ಉಪ್ಪಿನ ಋಣದಲ್ಲಿದ್ದೀವಿ, ನಿಮ್ಮ ಋಣದಲ್ಲಿದ್ದೀವಿ ಅಂತ ಹೇಳ್ತಾ ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ವೆರಿ ನೈಸ್ ಸರ್, ಥ್ಯಾಂಕ್ ಯು. ಇನ್ನು ಅರುಣ್ ಸರ್, ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ನಮಗೆ ತುಂಬ ಹೊಸ ವಿಚಾರ ನೋಡಿದ್ರೇ ತುಂಬ ಕುತೂಹಲ ಹುಟ್ಟಿಸೋವಂಥ ವಿಡಿಯೋ ಅದು. ಒಳ್ಳೆ ಕೃಷಿ ಭತ್ತರಾಗಿ ಬೆಳೆಯೋ ಥರ ಸರ್ ಹೇಳಿದಾಗೆ ಉಪ್ಪನ್ನು ಬೆಳೀತಾ ಇದ್ದೀರಿ ನೀವು. ಆ್ಯಂಡ್ ಉಪ್ಪು ಇಲ್ಲಿ ಕೂಡ ಇದೆ. ಇದೇ ಖುಷಿನಲ್ಲಿ ಈ ಉಪ್ಪಿನ ಪಕ್ಕ ನೀವಲ್ಲಿ ಕುರ್ಚಿ ಮೇಲೆ ಕೂತ್ಕೊಂಡ್ರೆ ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶೋಭೆ. ಬನ್ನಿ ಸರ್, ಕೂತ್ಕೊಳ್ಳಿ. ಸಾಧಕರ ಕುರ್ಚಿ ನಿಮಗೋಸ್ಕರ ಕಾಯ್ತಾ ಇದೆ. ಇವತ್ತಿನ ನಮ್ಮ ರೈತ ರತ್ನದ ಸಾಧಕರ ಕುರ್ಚಿಯ ಮೇಲೆ ಕುಮಟಾ ಮೂಲದ ನಮ್ಮ ಅರುಣ್ ನಾಡಕರ್ಣಿ ಅವರು. ಬರಲಿ ಜೋರಾದ ಚಪ್ಪಾಳೆ. ಎಸ್ ಅರುಣ್ ಸರ್, ಉಪ್ಪನ್ನು ಬೆಳೀತಾರೆ. ಅದು
ವಿಪರ್ಯಾಸ ಏನು ಅಂತ ಅಂದರೆ ನೀವು ಸುಮಾರು 3 ತಲೆಮಾರುಗಳಿಂದ ನಿಮ್ಮ ಕುಟುಂಬಸ್ಥರೆಲ್ಲರೂ ನಡೆಸ್ಕೊಂಡು ಬಂದಿರುವಂಥ ಒಂದು ದೊಡ್ಡ ಉಪ್ಪಿನ ಕೇಂದ್ರ ಇದು. ಅಲ್ಲಿ ಕುಮಟಾ ಸುತ್ತಮುತ್ತ ಗೋಕರ್ಣದ ಬಗ್ಗೆನೂ ಒಂದು ಮಾತು ಬಂದಿತ್ತಲ್ಲಿ. ಗೋಕರ್ಣ ಆಗಿರ್ಬೋದು, ಎಲ್ಲ ಕಡೆಗೂ ನೀವು ಬೆಳೆದಂಥ ಆರ್ಗ್ಯಾನಿಕ್ ಉಪ್ಪೇ ಸರಬರಾಜು ಆಗ್ತಿರೋವಂಥದ್ದು. ವಿಪರ್ಯಾಸ, ನಾವು ಕರ್ನಾಟಕದಲ್ಲೇ ಇದ್ದರೂ ಕೂಡ ನಮಗೆ ಉಪ್ಪು ಬೆಳೀತಾರೆ ಅನ್ನೋ ವಿಚಾರನೇ ನನ್ನನ್ನು ಆದಿಯಾಗಿ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ. ಯಾಕೆ ಸರ್ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಜನರಲ್ಲಿ ಇಲ್ಲ ಇನ್ನೂ ಅಂತ ನಿಮ್ಮ ಪ್ರಕಾರ? ಮೊದಲನೇದಾಗಿ ನಮ್ಮ ಉಪ್ಪಿನ ಬೆಳೆ ಒಂದು ವರ್ಷದಲ್ಲಿ 90 ರಿಂದ 100 ದಿವಸ ನಾವು ಉಪ್ಪಿನ ಬೆಳೆ ತೆಗಿತೀವಿ. ಅದೇ ಸಮ್ಮರ್ ತಾಪಮಾನ ಜಾಸ್ತಿ ಇದ್ದಾಗ ಅದು ಮಾರ್ಚ್ ಟು ಮೇ ಕೊನೆ ತನಕ. ನೈಸರ್ಗಿಕವಾಗಿ ಉಪ್ಪು ಬೆಳೆಯೋದ್ರಿಂದ ಮಳೆ ಬಂತು, ಪ್ರಕೃತಿದ ಏನಾದರೂ ಬಂದಾಗ ಉಪ್ಪಿನ ಬೆಳೆಯಲ್ಲಿ ತೊಡಕಾಗ್ಬಿಡುತ್ತೆ. ಸೊ ನಾವು ಸರಾಸರಿಯಾಗಿ 3,000ದಿಂದ 10,000 ಟನ್ ತನಕ ನಾವು ಉಪ್ಪು ಬೆಳೆಸ್ತೀವಿ ಒಂದು ಸೀಸನ್ದಲ್ಲಿ. ಅಷ್ಟು ಉಪ್ಪು ಬೆಳೆಸ್ತೀವಿ. ಕರಾವಳಿಯಲ್ಲಿ ನಮ್ಮ ಈ ಉಪ್ಪಿಗೆ ಇಷ್ಟು ಮನೆ ಮಾತಿದೆ ಅಂತ ಹೇಳಿದರೆ, ನಮಗೆ ಕರಾವಳಿ ಬಿಟ್ಟು ಬೇರೆ ಕಡೆಗೆ ಡಿಮಾಂಡ್ ಬಂದರೂ ಸಹ, ಬೇಡಿಕೆ ಬಂದರೂ ಸಹ ನಮಗೆ ಅಲ್ಲಿ ನೀಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಸ್ಥಳೀಯವಾಗಿ ಇಷ್ಟು ಬೇಡಿಕೆ ಇದೆ. ಪ್ರತಿಯೊಬ್ಬರಿಗೂ ಅದೊಂದು ಅಡಿಗೆದಷ್ಟೇ ಅಲ್ಲ, ಈ ಉಪ್ಪು ನಮ್ಮ ಸಣೆಕಟ್ಟ ಉಪ್ಪೇನಿದೆಯಲ್ಲ, ಅಡಿಗೆ ಅಷ್ಟೇ ಅಲ್ಲ, ಪ್ರಿಸರ್ವೇಟಿವ್ ಆಗಿ, ಆಮೇಲೆ ಔಷಧಕ್ಕಾಗಿ, ಆಮೇಲೆ ಹೈನುಗಾರಿಕೆಗಾಗಿ, ಪ್ರಕೃತಿಯ ಮಳೆಯನ್ನು ಆಹ್ವಾನಿಸೋದಕ್ಕಾಗಿ, ಈಗ ಅನೇಕ ರೀತಿಯಲ್ಲಿ ಈ ನಮ್ಮ ಉಪ್ಪಿಗೆ ಇದ್ದಿದ್ದರಿಂದ ಇವತ್ತಿನ ತನಕ ನಮ್ಮ ಈ ಸಂಸ್ಥೆ ಪ್ರಚಾರಕ್ಕಾಗಿ, ಮಾಧ್ಯಮಕ್ಕಾಗಿ ₹1 ಖರ್ಚು ಮಾಡಿಲ್ಲ. ಸೇಲ್ಸ್, ಮಾರ್ಕೆಟಿಂಗ್, ಅಡ್ವರ್ಟೈಸ್ಮೆಂಟ್ ಇಲ್ಲ. ಯಾವಾಗಲೂ ನಮ್ಮಲ್ಲಿ ವೇಟಿಂಗ್ ಲಿಸ್ಟ್. ತುಂಬಾ ಖುಷಿ ಆಗುತ್ತೆ ಸರ್. ಇನ್ನು ಆ ಕಲರ್ ಕೂಡ ಇಟ್ ಇಸ್ ಆರ್ಗ್ಯಾನಿಕ್ ಸಾಲ್ಟ್ ಅಂತ, ನೈಸರ್ಗಿಕವಾಗಿ ಯಾವುದೇ ಬ್ಲೀಚಿಂಗ್ ಇಲ್ಲ. ನಾವು ಉಪಯೋಗಿಸೋದೆಲ್ಲ ಎಷ್ಟು ವೈಟ್ ಇರುತ್ತೆ ಅಷ್ಟು ಪ್ಯೂರ್ ಇರುತ್ತೆ ಅಂತ ನಾವು ಯೋಚನೆ ಮಾಡೋದು ಸಾಮಾನ್ಯರಾಗಿ. ಇದು ಮಾತ್ರ ಹರಳು. ಹೌದು, ಅದನ್ನೇ ನೋಡಿ. ಬೇರೆ ಎಲ್ಲ ಪೌಡರ್ ಇರ್ತದೆ, ಇದು ಮಾತ್ರ ಹರಳು, ಕ್ರಿಸ್ಟಲ್ ಅಂಡ್ ಕಲರ್ ಕೂಡ ತರ ಬ್ರೌನಿಶ್, ನೈಸರ್ಗಿಕವಾದಂತಹ ಬಣ್ಣ. ವೆರಿ ನೈಸ್ ಸರ್. ಮಾತಾಡೋಣ ಉಪ್ಪಿನ ಬಗ್ಗೆ ಮತ್ತಷ್ಟು. ಇವತ್ತಿನ ಸಂಚಿಕೆಗೆ ಇನ್ನೊಂದಷ್ಟು ಎನರ್ಜಿ ಬರಬೇಕು ಅಂದ್ರೆ ನಮ್ಮ ವೇದಿಕೆನಲ್ಲಿ ಒಂದು ಅದ್ಭುತವಾದಂಥ ನಮ್ಮ ಸೆಟ್ಗೆ ತಕ್ಕ ರೀತಿ ಕಳೆ ತುಂಬುವಂಥ ಒಂದು ಜನಪದ ಗೀತೆಯನ್ನು ಕೇಳುವಂಥ ಸಮಯ ಸರ್. ಕೇಳೋಣ ಸರ್. ನಿಮ್ಗೆ ಇಷ್ಟನಾ ಸರ್ ಹಾಡುಗಳು ಅಂದ್ರೆ ಇಷ್ಟನಾ? ಅಂದ್ರೆ ಜನಪದ ಗೀತೆ ಕೇಳಿದ್ರೆ ಯಾವುದಾದ್ರು? ನೋಡಿ ಏನಾಯ್ತು? ಅವ್ರು ಹಾಡ್ತಾರಾ? ಸರಿ, ಮೇಡಮ್ ಕೈಲಿ ಆಮೇಲೆ ಹಾಡ್ಸೋಣ. ಯಾವ್ದು ಮೇಡಮ್ ಅವ್ರದ್ದು ಫೇವ್ರೆಟ್ ಜನಪದ ಗೀತೆ ಯಾವ್ದು? ಹಾಗಲ್ಲ, ಅವರಿಗೆ ಅವ್ರು ಶಿವಮೊಗ್ಗದವರು, ಅವರಿಗೆ ಅದರಲ್ಲಿ ಬಹಳ ಜನಪದ ಮತ್ತು ಇದರಲ್ಲಿ ಬಹಳ ಇಂಟ್ರೆಸ್ಟ್. ನೀವು ಯಾವ್ದಾದ್ರು ಒಂದು ಲೈನ್ ಹಾಡ್ತೀರಾ? ಇಲ್ಲ. ಓಕೆ, ಹಾಡು ಕೇಳೋಣ ಹಂಗಾದ್ರೆ. ಕೇಳೋಕ್ ಇಷ್ಟ ಅಲ್ವಾ? ಅಲ್ಲ, ಅವರು ಶಿವಮೊಗ್ಗದವರು ಘಟ್ಟದ ಮೇಲಿನವರು. ಹೌದು. ಇವರು ಘಟ್ಟದ ಕೆಳಗಡೆ ಇರೋದು. ಕರೆಕ್ಟ್. ಎಸ್ ಸರಿ, ನೀವು ರೆಡಿನಾ ಜಡ್ಜಸ್? ಚೆನ್ನಪ್ಪ ಸರ್ ರೆಡಿನಾ? ಬನ್ನಿ ಹಾಗಾದರೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಂದು ಸ್ಪೆಷಾಲಿಟಿ ಏನು ಅಂತ, ರೈತರತ್ನ ವೇದಿಕೆಯಲ್ಲಿ ಇವತ್ತು ಜನಪದ ಗೀತೆಯೊಂದಿಗೆ ಮೋಡಿ ಮಾಡೋಕೆ ಬರ್ತಿರೋವಂಥವ್ರು. ಯಾವ ರೀತಿ ಹೇಳೋದು, ಬಹುಶಃ ನಮಗೆ, ನಾವು ಚಿಕ್ಕ ಮಕ್ಕಳಿದ್ದಾಗ ಜನಪದ ಗೀತೆ ಅಂತ ಪರಿಚಯ ಆಗಿದ್ದೆ ಇವರ ಧ್ವನಿನಲ್ಲಿ. ಹಳೇ ಕಾಲದ ಯಾವ್ಯಾವ ಕುಂಬಾರಣ್ಣನ ಗೀತೆಗಳಾಗಿರ್ಬೋದು, ಬೇರೆ ಜನಪದ ಗೀತೆಗಳೆಲ್ಲ ಕ್ಯಾಸೆಟ್ಸ್ ಎಲ್ಲ ಬರ್ತಾ ಇತ್ತಲ್ಲ, ಅದೆಲ್ಲ ಧ್ವನಿ ಇದ್ದಿದ್ದು ಇವರ ಒಂದು ಧ್ವನಿಯಲ್ಲೇ ಆ ಹಾಡುಗಳನ್ನ ನಾವೆಲ್ಲ ಕೇಳಿರೋವಂಥದ್ದು. ಅಷ್ಟೇ ಅಲ್ಲದೆ ನಮ್ಮ ರೈತರತ್ನ ಕಾರ್ಯಕ್ರಮಕ್ಕೂ ಕೂಡ, ಉದ್ಘಾಟನೆ ಕಾರ್ಯಕ್ರಮಕ್ಕೂ ಅತಿಥಿಯಾಗಿ ಬಂದಿದ್ರು ಸರ್. ಅಷ್ಟೇ ಅಲ್ಲದೆ ಇವಾಗ ಯಶಸ್ವಿಯಾಗಿ ಪ್ರಸಾರ ಆಗ್ತಿರುವಂಥ ನಮ್ಮ ದೂರದರ್ಶನ ಚಾನೆಲ್ನ ಗಾನ ಸಿಂಚನ ಕಾರ್ಯಕ್ರಮದಲ್ಲಿ ಕೂಡ ಒನ್ ಆಫ್ ದಿ ತೀರ್ಪುಗಾರರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಒಂದು ಅವಕಾಶ, ಅವರನ್ನು ಇವತ್ತು ನಮ್ಮ ಕಾರ್ಯಕ್ರಮದ ವೇದಿಕೆ ಮೇಲೆ ಬರಮಾಡಿಕೊಂಡು ಅವರ ಹಾಡನ್ನ ನೇರವಾಗಿ ಕೇಳುವಂಥ ಅವಕಾಶ ನಮಗೆ ಸಿಗ್ತಾ ಇದೆ ಇವತ್ತು. ಬನ್ನಿ ಹಾಗಾದ್ರೆ ತಡ ಮಾಡೋದೇ ಬೇಡ, ಜೋರಾದ ಚಪ್ಪಾಳೆಗಳ ಮೂಲಕ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ನಮ್ಮ ಕರ್ನಾಟಕದ ಜನಪ್ರಿಯ ಜನಪದ ದಿಗ್ಗಜರು ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಸರ್. ಬನ್ನಿ ಸರ್. ಹಾಗೆ ಸಹಗಾಯಕಿಯರು ಕೂಡ ಬನ್ನಿ ವೇದಿಕೆ. ಎಸ್ ಸರ್, ನಾರಾಯಣ ಸ್ವಾಮಿ ಸರ್, ಖುಷಿ ಆಯಿತು ಸರ್. ಇವತ್ತು ನಮ್ಮ ರೈತರತ್ನ ವೇದಿಕೆಗೆ ಬಂದಿದ್ದೀರಿ ನೀವು ನಮಗೋಸ್ಕರ ಹಾಡನ್ನು ಹಾಡೋದಕ್ಕೆ ತುಂಬ ಖುಷಿ ಆಗ್ತಿದೆ. ನಮ್ಮ ಕರ್ನಾಟಕ ಕಂಡಂಥ ಅತ್ಯುತ್ತಮ ಕಲಾಪೋಷಕರು ನೀವು, ಇವತ್ತು ನಮಗೋಸ್ಕರ ಹಾಡ್ತಾ ಇದ್ದೀರಿ. ರೈತರತ್ನ ವೇದಿಕೆ ಬಗ್ಗೆ ಹೇಗೆ ಅನ್ನಿಸುತ್ತೆ ಸರ್? ಒಂದೇ ಮಾತು ಹೇಳಬೇಕಂದ್ರೆ, ನೋಡಿ ಕಲಿ ಮಾಡಿ ತಿಳಿ ಅಂತ ಒಂದು ಗಾದೆ ಇದೆ. ಬಹುಶಃ ಚಂದನ ಈ ವಾಹಿನಿ ಮುಖಾಂತರ, ಈ ರೈತರ ರಿಯಾಲಿಟಿ ಶೋ ಮಾಡೋ ಮುಖಾಂತರ ಎಷ್ಟೊಂದು ಲಕ್ಷಾಂತರ ಜನ ಕಲಿತಾರೆ. ಬಹುಶಃ ಹಿಂದೆ ಹೇಗೆ ಬೆಳೆಬೇಕು, ಹೇಗೆ ಆರೈಕೆ ಮಾಡಬೇಕು, ಹೇಗೆ ಪೋಷಣೆ ಮಾಡಬೇಕು ಅಂತಕ್ಕಂಥ ಜ್ಞಾನ ಯಾರಿಗೂ ಇರಲಿಲ್ಲ. ಆದರೆ ಈಗ
ಈ ಒಂದು ಸಂಚಿಕೆಗಳ ಮುಖಾಂತರ ರೈತರು ತಾವೂ ಸಹ ಕಲಿತಾರೆ, ಪ್ರಗತಿಪರ ರೈತರು ಖಂಡಿತ ಆಗ್ತಾರೆ. ಖಂಡಿತ ಸರ್. ಇಂಥ ದಿಗ್ಗಜ ನಮ್ಮ ತೀರ್ಪುಗಾರರು ಅವ್ರಿಗೆಲ್ಲ ಮಾರ್ಗದರ್ಶನ ಕೊಡ್ತಾರೆ, ಮತ್ತು ಸಾಧಕರು ಮಾರ್ಗದರ್ಶನ ಕೊಡ್ತಾರೆ. ಇದಕ್ಕಿಂತ ಇನ್ನೇನು ಬೇಕು? ಇಂಥ ಒಂದು ವೇದಿಕೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಚಂದನ ವಾಹಿನಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ. ಥ್ಯಾಂಕ್ ಯು ಸರ್. ತಾವು ಬಂದಿರೋದಕ್ಕೆ ನಾವು ಕೂಡ ಆಭಾರಿಯಾಗಿರ್ತೀವಿ. ನಾವೆಲ್ಲರೂ ಕಾಯ್ತಾ ಇದ್ವಿ ಸರ್, ಹಾಡುಗಳನ್ನ ಕ್ಯಾಸೆಟ್ಸಲ್ಲಿ ಮಾತ್ರ ಕೇಳಿದ್ವಿ. ಅಪರೂಪಕ್ಕೆ ನಿಮ್ಮ ಹಾಡು ಲೈವಲ್ಲಿ ನಾವು ಕೇಳೋದು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಎಲ್ಲ ಕೋ ಸಿಂಗರ್ಸ್, ಮ್ಯೂಸಿಷಿಯನ್ಸ್ಗೆ ಆಲ್ ದಿ ಬೆಸ್ಟ್. ಸೊ ಎಸ್ ಪ್ಲೀಸ್ ಸರ್. ಕುಣಗಲ್ ಕೆರೆ ನೋಡೋರ್ಗೊಂದೈ ಬೊಗ ಮೂಡಿ ಬರ್ತಾನೆ ಚಂದಿರಾಮ, ಆನಂದ ನೋಯಿ ಮೂಡಿ ಬರ್ತಾನೆ ಚಂದಿರಾಮ. ಮೂಡಲ್ ಕುಣಗಲ್ ಕೆರೆ ನೋಡೋರ್ಗೊಂದೈ ಬೊಗ ಮೂಡಿ ಬರ್ತಾನೆ ಚಂದಿರಾಮ, ಆನಂದ ನೋಯಿ ಮೂಡಿ ಬರ್ತಾನೆ ಚಂದಿರಾಮ. ಅಂತಂತಿ ನೋಡೋರ್ಗೆ ಎಂತ ಕುಣಗಲ್ ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ, ಆನಂದ ನೋಯಿ ಸಂತೆ ಹಾದಿಲಿ ಕಲ್ಲು ಕಟ್ಟೆ. ಅಂತಂತ್ರಿ ನೋಡೋರ್ಗೆ ಎಂತ ಕುಣಗಲ್ ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ, ಆನಂದ ನೋಯಿ ಸಂತೆ ಹಾದಿಲಿ ಕಲ್ಲು ಕಟ್ಟೆ. ಹಣ್ಣಿನಂತೆ ಬಾಗಿದ್ ಕುಣಗಲ್ ಕೆರೆ ಬಾವ ತಂದಾನೋ ಬಣ್ಣ ಸೀರೆ, ಆನಂದ ನೋಯ್ ಬಾಳೆಯ ಹಣ್ಣಿನಂತೆ ಬಾಗಿದ್ ಕುಣಗಲ್ ಕೆರೆ ಬಾವ ತಂದಾನೋ ಬಣ್ಣ ಸೀರೆ, ಆನಂದ ನೋಯ್ ನಿಂಬೆಯ ಹಣ್ಣಿನಂತೆ ತುಂಬಿ ಕುಣಗಲ್ ಕೆರೆ ಅಂದ ನೋಡಲು ಶಿವ ಬಂದ್ರು, ಆನಂದ ನೋಯ್ ಅಂದ ನೋಡಲು ಶಿವ ಬಂದ್ರು. ಮೂಡಲ್ ಕುಣಗಲ್ ಕೆರೆ ನೋಡೋರ್ಗೊಂದೈ ಬೊಗ ಮೂಡಿ ಬರ್ತಾನೆ ಚಂದಿರಾಮ, ಆನಂದ ನೋಯ್ ಹಂತನ್ಸಿ ನೋಡೋರ್ಗೆ ಎಂತ ಕುಣಗಲ್ ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ, ಆನಂದ ನೋಯ್ ಸಂತೆ ಹಾದಿಲಿ ಕಲ್ಲು ಕಟ್ಟೆ. ಅಂದಾನೆ ನೋಡಲು ಶಿವ ಬಂದ್ರು, ಶಿವ ಮೊಗ್ಗಿ ಕಬ್ಬಕ್ಕೆ ಭಯ ಬಿಡುತ್ತಾವೆ, ಆನಂದ ಅಂದಾನೆ ನೋಡಲು ಶಿವ ಬಂದ್ರು, ಶಿವ ಮೊಗ್ಗಿ ಕಬ್ಬಕ್ಕೆ ಭಯ ಬಿಡುತ್ತಾವೆ, ಆನಂದ ನೋಯ್ ಕಬ್ಬಕ್ಕಿನೇ ಭಯ ಬಿಡ್ತಾವೆ. ಈ ಪೀಡ ಕಬ್ಬ ಗೊಂಬಳೆ ನಡು ಯಾವೆ, ಆನಂದ ನೋ ಕಬ್ಬ ಗೊಂಬಳೆ ನಡು ಯಾವೆ. ಮೂಡಲ್ ಕುಣಗಲ್ ಕೆರೆ ನೋಡೋರ್ಗೊಂದೈ ಬೊಗ ಮೂಡಿ ಬರ್ತಾನೆ ಚಂದಿರಾಮ, ಆನಂದ ನೋ ಅಂತನ್ಸಿ ನೋಡೋರ್ಗೆ ಎಂತ ಕುಣಗಲ್ ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ, ಆನಂದ ನೋಯ್ ಸಂತೆ ಹಾದಿಲಿ ಕಲ್ಲು ಕಟ್ಟೆ.
ಕೊಂದರು ಗೋಲು ನೂಕೋ ಕೊಂದೂರು ಗೋಲು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಆನಂದ ನೋಯ್ ಕೊಂದಾರು ಗೋಲು ನೂಕೋ ಕೊಂದೂರು ಗೋಲು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಆನಂದ ನೋಯ್ ಬೊಬ್ಬೆಯ ಒಡೆದಾವೆ ಬಾಳೆ ಮೀನು ಕೆರೆಯಾಗಿ ಗುಬ್ಬಿ ಸಾರಂಗ ನಾಡುಗಾವೆ ಆನಂದ ನೋಯ್ ಗುಬ್ಬಿ ಸಾರಂಗ ನಾಡುಗಾವೆ ಮೂಡಲ್ ಕುಡ್ಗಲ್ ಕೆರೆ ನೋಡೋರ್ಗೊಂದೈ ಬೊಗ ಮೂಡಿ ಬರ್ತಾನೆ ಚಂದಿರಾಮ ಆನಂದ ನೋಯ್ ಅಂತನ್ಸಿ ನೋಡೋರ್ಗೆ ಎಂತ ಕುಡ್ಗಲ್ ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟೆ ಆನಂದ ನೋಯ್ ಸಂತೆ ಹಾದಿಲಿ ಕಲ್ಲು ಕಟ್ಟೆ ಓ ಸರಿ, ಎಷ್ಟು ವರ್ಷಗಳಿಂದ ಈ ಹಾಡುಗಳನ್ನ ಕೇಳಿದ್ರು ಅದೇ ಖುಷಿ, ಅದೇ ಒಂದು ಫ್ರೆಶ್ನೆಸ್ ಕೊಡುವಂಥ ಹಾಡುಗಳಲ್ಲ ಸರ್ ಜನಪದ ಹಾಡುಗಳು ಅಂತ. ತುಂಬ ಖುಷಿ ಆಯಿತು ಸರ್, ತುಂಬ ಧನ್ಯವಾದಗಳು ತಮಗೆ. ಮ್ಯೂಸಿಷಿಯನ್ಸ್ಗೂ ಥ್ಯಾಂಕ್ ಯು ಆ್ಯಂಡ್ ನಾರಾಯಣ ಸ್ವಾಮಿ ಸರ್ ತಮಗೂ ಥ್ಯಾಂಕ್ ಯು. ತಮ್ಮ ಕಲಾ ಪೋಷಣೆ ಹೀಗೆ ಮುಂದುವರಿತಾ ಇರಲಿ ಸರ್. ಥ್ಯಾಂಕ್ ಯು. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಉಪ್ಪಿನ ಕೃಷಿ ಬಗ್ಗೆ ಮಾತಾಡ್ತಿದ್ದೀವಿ. ನೈಸರ್ಗಿಕವಾಗಿ ಉಪ್ಪನ್ನು ಬೆಳೆಯುವಂಥದ್ದು ನಮ್ಮೆಲ್ಲರಿಗೂ ಒಂದು ರೀತಿ ಹೊಸ ವಿಚಾರ. ಅರುಣ್ ಸರ್ ಇದ್ದಾರೆ. ಅರುಣ್ ಸರ್, ಇನ್ನು 3 ತಲೆಮಾರುಗಳಿಂದ ಉಪ್ಪಿನ ಕೃಷಿ ಮಾಡ್ಕೊಂಬಂದಿದ್ದೀರಿ ಅಂತ ಹೇಳಿದ್ರಿ. ಆವಾಗ ನಿಮ್ಮ ಹಿಂದಿನ ತಲೆಮಾರಿನವ್ರು ಮಾಡ್ತಾ ಇದ್ದಿದ್ದಕ್ಕೂ ನೀವಿವತ್ತು ಎಷ್ಟು ಬೆಳೆಸಿದ್ದೀರಿ ಆ ಒಂದು ಕೃಷಿಯನ್ನು, ನಿಮ್ಮ ಸಂಸ್ಥೆಯನ್ನು? ಈ ಸಂಸ್ಥೆ ನಾವು ನಡೆಸ್ಕೊಂಡು ಬಂದಿದ್ದೀವಿ, ಆದರೆ ಬೆಳೆಸಿದ್ದು ಪೂರ್ವಜರೇ. ಆರಂಭ ಮಾಡಿದ್ದವರೇ ಬೆಳೆಸಿ ನಿಮಗೆ ಕೊಟ್ಟಿರೋವಂಥದ್ದು. ಎಲ್ಲಾದರೂ ಒಂದು ಕಡೆ ಇದಕ್ಕೆ ಅಷ್ಟೊಂದೇನು ಮಾರ್ಕೆಟ್ ಡಿಮ್ಯಾಂಡ್ ಇಲ್ಲ, ಇಷ್ಟೇ ಪ್ರಾಂತ್ಯಕ್ಕೆ ಸೀಮಿತ ಆಗಿದೆ, ಯಾಕೆ ಬೇಕು, ಬೇರೆ ಏನಾದರೂ ಮಾಡೋಣ ಅಂತ ನಿಮಗೆ ಯಾವತ್ತಾದರೂ ಅನಿಸಿದ್ದುಂಟಾ? ಉಪ್ಪು ಕೃಷಿ ಏನಿದೆಯಲ್ಲ, ಇದು ಓನರ್ಸ್ ಕೋಆಪರೇಟಿವ್ ಸೊಸೈಟಿ, ಭೂಮಾಲಕರ ಸಹಕಾರಿ ಸಂಘ. ಇದರ ಮಾಲಕರು ಯಾರು ಸಂಪೂರ್ಣವಾಗಿ ಇದರ ಮೇಲೇನೆ ಅವಲಂಬಿತವಾಗಿಲ್ಲ. ಪೂರ್ವಜರಿದ್ದರು, ಆದರೆ ಇದರಿಂದ ಭವಿಷ್ಯದೊಳಗಿನ ತಮ್ಮ ಮುಂದಿನ ಪೀಳಿಗೆಗೆ ಇದರ ಮೇಲೇನೆ ಅವಲಂಬಿತವಾಗಿದ್ದರೆ ಸಾಧ್ಯತೆ ಬಗ್ಗೆ ವಿಚಾರ ಮಾಡಿ ಸಾಕಷ್ಟು ಶಿಕ್ಷಣ ಕೊಟ್ಟು ಹೊರಗಿದ್ದಾರೆ. ಸ್ಥಳೀಯವಾಗಿಯೂ ಸಾಕಷ್ಟು ಜನ ಇದ್ದಾರೆ, ಬಟ್ ಅನೇಕ ಸದಸ್ಯರಿಗೆ ಆರ್ಥಿಕವಾಗಿ ಇದು ಮೂಲ. ಹೌದು ಹೌದು. ಎಷ್ಟು ಜನ ಇದ್ದಾರೆ ಸರ್? 370 ಜನ ಮಾಲೀಕರ ಸಂಘದಲ್ಲಿ ಸದಸ್ಯರಿರುವಂಥದ್ದು. 1 ಗುಂಟೆ ಜಮೀನಿದ್ರೂ ಸಹ ಅವರು ಸದಸ್ಯರು, 20 ಎಕರೆ ಜಮೀನಿದ್ರೂ ಸಹ ಅವರು ಸದಸ್ಯರು. ಇದು ಮಾಲಕರ ಸಹಕಾರಿ ಸಂಘ. ಹಾಗಾಗಿ ಈ ಸಂಘಕ್ಕೆ ರಾಜಕೀಯ ಯಾವುದಕ್ಕೂ ಪ್ರವೇಶಕ್ಕೆ ಆಸ್ಪದ ಇಲ್ಲ. ಸರ್, ಇವಾಗ ನನಗೆ ಇನ್ನೊಂದು ಕುತೂಹಲ. ನೀವು ಹೇಳಿದ್ದು ಆ ಕೃಷಿ ಮಾಡುವಂಥದ್ದು ಕೇವಲ 3 ತಿಂಗಳು 4 ತಿಂಗಳು ಅಷ್ಟೇ ಕೆಲಸ, ಅಂದರೆ ಹೊಲದಲ್ಲಿ ಕೆಲಸ ಅಂತ ಇರುವಂಥದ್ದು. ಬೇರೆ ಟೈಮಲ್ಲಿ ರೈತರು ಏನು ಮಾಡ್ತಾರೆ ನಿಮಗೆ ಕೆಲಸ? ಇದು ಮಳೆಗಾಲ ಮುಗಿದ ಕೂಡಲೇ ಅಕ್ಟೋಬರ್ದಿಂದನೇ ಇದರ ಪ್ರಿಲಿಮಿನರಿ ವರ್ಕ್ಸ್ ಇರ್ತವೆ. ಮಳೆ ಬಂದ ಮೇಲೆ ಈ ನಮ್ಮ ಸೋಕಾಲ್ಡ್ ಆಗರ ಏನು ಹೇಳ್ತೀವಿ ನಾವು, ಒಂದು 300-400 ಎಕರೆ ಚಿಲ್ಲರೆ, ಅದು ಸಮುದ್ರದ ನೀರಿನ ಜೊತೆಯಲ್ಲಿ ಅದು ಮುಳುಗಿರ್ತದೆ, ಸಂಪೂರ್ಣವಾಗಿ ಮುಳುಗಿರ್ತದೆ. ಅಕ್ಟೋಬರ್ದ ನಂತರ ಒಳಗೆ ಬಂದಂಥ ನೀರನ್ನು ಹೊರಗೆ ಬಿಡ್ತಾ ಸ್ಲೂಯಿಸ್ ಗೇಟ್ನಲ್ಲಿ. ನವಂಬರ್ದಿಂದ ಪ್ರಿಲಿಮಿನರಿ ವರ್ಕ್ ಸ್ಟಾರ್ಟ್ ಆಗ್ತದೆ. ಕಂಡೆನ್ಸರ್ಸು, ಕ್ರಿಸ್ಟಲೈಸರ್ ಫಾರ್ಮೇಷನ್ನು, ಅದಕ್ಕೆ ಒಂದು 3 ತಿಂಗಳ ಬೇಕಾಗ್ತದೆ. ಅಂದರೆ ಸಮ್ಮರ್ಗಿಂತ ಮುಂಚೆ ಮಾರ್ಚ್ನಲ್ಲಿ, ಅಂದರೆ ಫೆಬ್ರವರಿ 20ರ ನಂತರ ಉಪ್ಪು ಹಾರ್ವೆಸ್ಟಿಂಗ್ ಬಂದರೆ, ಅದರ ಪೂರ್ವದಲ್ಲಿ ಏನೋ ಒಂದು 3 ತಿಂಗಳ ಇದೆ. ಅದು
ಫಾರ್ಮೇಷನಿಗೆ ಕೆಲಸಕ್ಕೆ ಬೇಕಾಗ್ತದೆ. ಕಂಡೆನ್ಸರ್ಸ್ ತಯಾರು ಮಾಡಬೇಕು, ಕ್ರಿಸ್ಟಲೈಸರ್ಸ್ ತಯಾರು ಮಾಡಬೇಕು, ಮಾಸ್ ಆಗಿರ್ತದೆ ಅದನ್ನು ತೆಗಿಬೇಕು, ಒಡ್ಡುಗಳು ಒಡೆದಿರ್ತವೆ ಅದನ್ನು ರಿಪೇರಿ ಮಾಡಬೇಕು, ವೆಂಟ್ಗಳು ಹೋಗಿರ್ತವೆ ವೆಂಟ್ಗಳನ್ನು ಕೂಡಿಸ್ಬೇಕು. ಇವೆಲ್ಲವೂ ಪ್ರಿಲಿಮಿನರಿ ಅಂದರೆ ಇದು ಸರ್, ಅಂದ್ರೆ ಇದು ನಿಧಾನವಾಗಿ ನಡೆಯುವಂತ ಪ್ರಕ್ರಿಯೆ. ಮತ್ತೆ ಈ ಕೂಲಿ ಆಳಿನ ಕೆಲಸ ಯಾವಾಗ ಪ್ರಾರಂಭ ಆಗ್ತದೆ ದೊಡ್ಡ ಪ್ರಮಾಣದಲ್ಲಿ? ಕೂಲಿ ಆಳುಗಳಿಗೆ ಅಕ್ಟೋಬರ್ದಿಂದ ಪ್ರಾರಂಭ ಆಗ್ತದೆ. ಪೂರ್ಣ ಪ್ರಮಾಣದ ಸಂಖ್ಯೆಯಲ್ಲಿ ಇವರು ಕೂಲಿಕಾರರು ಬಂದು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ ಓಕೆ. ಅವ್ರೇನಾದ್ರು ಸಹಕಾರ ಸಂಘ ಸದಸ್ಯರಿದ್ದಾರೆ? ಅವರು ಸಹಕಾರಿ, ಇಲ್ಲಿ ಮಾಲಕರು ಬೇರೆ, ಕಾರ್ಮಿಕರು ಬೇರೆ. ಇಲ್ಲಿ ನಾವು ನಮ್ಮ ಕಾರ್ಮಿಕರು ಒಂದು ಶಬ್ದದಲ್ಲಿ ಹೇಳಬೇಕಿದ್ರೆ ಅವರಿಗೆ ನಮ್ಮ ಉಪ್ಪಿನ ಆಗರಕ್ಕೆ ಆಗರ ಅಂತ ಹೇಳೋದ್ರಿಂದ ಅಲ್ಲಿ ಶ್ರಮ ಪಡೋರಿಗೆ, ಕೆಲಸ ಮಾಡೋರಿಗೆ ಆಗೇರು ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಆಗೇರು ಕಮ್ಯುನಿಟಿ. ಹೌದು, ಅವರು ದುಡಿಯುವ ಸಮುದಾಯ. ಬಟ್ ಈಗ ನಾವು ಅವರಿಗೆ ಮಾನ್ಯತೆ ಕೊಟ್ಟು ಆರ್ಟಿಸನ್ಸ್, ಕಲಾಕಾರರು, ಅಂದ್ರೆ ಆ ಉಪ್ಪು ತೆಗೆಯೋದು ಕುಶಲಕರ್ಮಿಗಳು ಅಂತ ಹೇಳ್ಬೋದು. ಆ ಉಪ್ಪು ತೆಗೆಯೋದು, ಆ ಹದ, ಹೌದು ಎಳೆಯೋದು ತಾವು ನೋಡಿದ್ರಲ್ಲ, ಅದನ್ನ ನಾವು ಎಳೆದ್ರೆ ಮಣ್ಣು ಜೊತೆಲೆ ಬಂದ್ಬಿಡ್ತದೆ. ಅವ್ರು ಎಳೆದಾಗ ಕ್ರಿಸ್ಟಲ್ಸ್ ಮಾತ್ರ ಬರ್ತದೆ. ಅಂದ್ರೆ ಅದರಲ್ಲಿ ಕೌಶಲ್ಯತೆ ಇದೆ. ಹೌದು, ಸ್ಕಿಲ್ ಇದೆ. ಹಾಗಾಗಿ ಅವರಿಗೆ ಕೇಂದ್ರ ಸರ್ಕಾರದಿಂದ ಈಗ ವಿಶೇಷವಾದ ಮಾನ್ಯತೆ ಸಹ ಬಂದಿದೆ. ಈ ನಮ್ಮ ಆಗರದಲ್ಲಿ ಕೆಲಸ ಮಾಡೋರಿಗೆ ಕೇಂದ್ರ ಸರ್ಕಾರದಿಂದ, ಅವರು ಶೆಡ್ಯೂಲ್ ಕಾಸ್ಟ್ ಸಂಬಂಧಪಟ್ಟ ಸಮಾಜ ಆಗಿದ್ದರಿಂದ ಕೇಂದ್ರ ಸರ್ಕಾರದಿಂದ ಅನೇಕ ರೀತಿಯ ಅವ್ರ ಕುಟುಂಬಕ್ಕೆ ಸೌಲಭ್ಯಗಳು ಬರ್ತವೆ. ಗುರುತಿನ ಚೀಟಿ ಏನಾದರೂ ಕೊಟ್ಟಿದ್ದಾರೆ ಸರ್ ಅವರಿಗೆ? ಗುರುತಿನ ಚೀಟಿ ಇದೆ. ಅವರ ಮನೆಯಲ್ಲಿ ಅನಾರೋಗ್ಯ ಆದಲ್ಲಿ ಹಿಡಿದು ಯಾರ್ದಾರು ಮನೆಯಲ್ಲಿ ನಿಧನ ಆದರೆ ಶವ ಸಂಸ್ಕಾರ ತನಕನೂ ಜವಾಬ್ದಾರಿಯನ್ನು ನಾವು ನಮ್ಮ ಸಂಘದಿಂದ ನೋಡ್ಕೋತೀವಿ. ಅವ್ರಿಗೆ ಇನ್ಶೂರೆನ್ಸ್ ಏನಾದ್ರು ಫೆಸಿಲಿಟಿ? ಎಸ್, ಅದು ಇದೆ. ಪ್ರೊವಿಡೆಂಟ್ ಫಂಡ್ ಇದೆ. ಆಮೇಲೆ ಅವ್ರ ಸಲುವಾಗಿ ನಾವು ಬೇರೆ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಅವರ ಬಾಂಧವ್ಯದ ಬಗ್ಗೆ ಸಮೂಹ ಭೋಜನವನ್ನು ಇಟ್ಕೊಳ್ತೀವಿ ಅವ್ರ ಜೊತೆಯಲ್ಲಿ. ಒಳ್ಳೆಯದು. ವರ್ಷದಲ್ಲಿ 2-3 ಬಾರಿಗೆ ಅಲ್ಲಿಯ ಏನು ಸಂಬಂಧಪಟ್ಟ ಜಾತ್ರೆಗಳು, ಹಬ್ಬಗಳು ಬಂದಾಗ ಅವ್ರ ಜೊತೆಯಲ್ಲಿ ನಾವು ಸಮೂಹ ಭೋಜನವನ್ನು ಇಟ್ಕೋತೀವಿ. ವರ್ಷದ 6 ತಿಂಗಳಲ್ಲಿ ಏನು ಕೆಲಸ ಮಾಡ್ತಾರೆ ಸರ್ ಅವರು? 3-4 ತಿಂಗಳು ಅಲ್ಲಿ ಅಷ್ಟೇ. 4 ತಿಂಗಳು ಮಾತ್ರ ಗ್ಯಾಪ್ ಆಗೋದಾ? ಅದರಲ್ಲೂ ಸಹ ಈ 4 ತಿಂಗಳ ಮನ್ಸೂನ್ ಗ್ಯಾಪ್. ಅದರ ನಂತರ ಟಿಲ್ ಹಾರ್ವೆಸ್ಟಿಂಗ್, ನಮ್ಮ ಉಪ್ಪು ಚಾರ್ಜ್ ಆಗೋ ತನಕ ಫುಲ್ ವರ್ಕ್. ಅದರ ನಂತರ ಫುಲ್ ಸ್ಯಾಲ್ರಿ, ಬಟ್ ವರ್ಕ್ ಬರೀ 3 ಗಂಟೆ. ಬೆಳಿಗ್ಗೆ 5:30 ಗಂಟೆಗೆ ಬಂದು ಕ್ರಿಸ್ಟಲ್ ಕಲೆಕ್ಟ್ ಮಾಡಿಕೊಟ್ರೆ 9-9:30 ಒಳಗೆ ಅವ್ರ ಕೆಲಸ ಮುಗೀತದೆ. ಬಟ್ ದೇ ಆರ್ ಪೇಡ್ ಫುಲ್ಲಿ. ಹಾಗಾದ್ರೆ ಖಾಯಂ ಆಗಿ ನೇಮಕಾತಿಗೊಂಡಂತ ಕಾರ್ಮಿಕರು ಅಲ್ವಾ? ಮಾನ್ಯತೆ ಪಡೆದವರು, ದಿನಗೂಲಿ ನೌಕರೇನಲ್ಲ ಅಲ್ಲ. ಅವ್ರಿಗೆ ಪ್ರೊವಿಡೆಂಟ್ ಫಂಡ್ ಇದೆ. ಹಾಗಾದ್ರೆ ಅವರಿಗೆ ಜೀವನಕ್ಕೆ ಭದ್ರತೆ ಅಂತೂ ಸಂಪೂರ್ಣವಾಗಿ. ನಮ್ಮ ಕೊನೆಯ 4 ತಿಂಗಳ ನಮ್ಮ ಕೆಲಸದ ಜೊತೆಯಲ್ಲಿ 12 ಗಂಟೆಯಿಂದ ಮುಂದೆ ಅವರು ಬೇರೆ ಕಡೆಗೂ ದುಡ್ತಾ ಮಾಡ್ತಾರೆ. ಒಳ್ಳೆ ಸರ್, ಬೇರೆ ಕಡೆಗೂ ದುಡ್ತಾ ಮಾಡ್ತಾರೆ. ಅವ್ರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಎಲ್ಲ ಕಾರ್ಮಿಕರಿಗೆ ಏನು ಸೌಲಭ್ಯ ಸಿಗಬೇಕು ಎಲ್ಲವನ್ನು ನಮ್ಮ ಸಂಸ್ಥೆಯಿಂದ ನಾವು ಮಾಡಿದ್ದೀವಿ. ಅವ್ರದ್ದೊಂದು ಏನಾದ್ರು ಸಹಕಾರ ಸಂಘ ಅಥವಾ ಇಲ್ಲ, ನಿಮ್ಮ ಸಂಘದ ಅಡಿಯಲ್ಲೇ ಅವರು ಕೂಡ ಸವಲತ್ತುಗಳನ್ನು ಪಡ್ಕೊಳ್ತಾರೆ. ಇಷ್ಟು ವರ್ಷದಲ್ಲಿ ಇವತ್ತಿನ ತನಕ ಕಾರ್ಮಿಕರು ಮತ್ತು ಆಡಳಿತ ಮಂಡಳಿಯ ನಡುವೆ ಒಂದೇ ಒಂದು ಬಿಗುಮಾನದ ಚರ್ಚೆ ಆಗಿಲ್ಲ. ಹಾಗೆ ನೋಡ್ಕೊಂಡಿದ್ದೀರಾ ನೀವು ಅವ್ರನ್ನ? ಅವರು ಕೂಡ ಹಂಗೆ ದುಡಿದಿದ್ದಾರೆ, ನಮ್ಮನ್ನ ಹಾಗೆ ದುಡಿತಾರೆ. ಅಂದರೆ ಒಂದು ಮಾದರಿ ಸಂಸ್ಥೆ, ಸಹಕಾರಿ ತತ್ವದ ಅಡಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ. ಸರ್, ತಮ್ಮ ಉಪ್ಪಿನ ಗುಣಮಟ್ಟದ ಬಗ್ಗೆ ನಮಗೆ ಬಹಳ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ ಉಪ್ಪಿನ ಇದು ನೈಸರ್ಗಿಕ ಬೇರೆ ಇದೆ. ಇದು ನೈಸರ್ಗಿಕ ಉಪ್ಪಾಗಿದ್ದರಿಂದ ಇದು 100% ಪ್ಯೂರ್ ಇರುವುದಿಲ್ಲ, ನೈಸರ್ಗಿಕವಾಗಿ ಆಗಿದ್ದರಿಂದ. 2 ಲೈನ್ನಲ್ಲಿ ಹೇಳ್ಬೇಕಂತ ಹೇಳಿದರೆ, ಅಘನಾಶಿನಿ ನದಿ ತೀರದಿಂದ ಕೊಳ್ಳದಿಂದ ಬಂದಂಥ 2.5 ಡಿಗ್ರಿ ಡೆನ್ಸಿಟಿ ನೀರೇನು ನಾವು ತಗೋತೀವಿ, ಅದು ನಮ್ಮ ಸಾಲ್ಟ್ ವಾಟರ್ ಲೇಕ್ ಅಂತೇಳಿ ಒಂದು 70-75 ಎಕರೆ ಸಾಲ್ಟ್ ವಾಟರ್ ಲೇಕ್ ಇದೆ, ಅಲ್ಲಿ ತಗೋತೀವಿ. ಅಲ್ಲಿಂದ 5 ಡಿಗ್ರಿ ಬಂದಾಗ ನಾವು ಅದನ್ನು ಜಿಗ್ಜಾಗ್ ಇದರಲ್ಲಿ ನೀರನ್ನು ಹರಿವಿಸ್ತೀವಿ. ಏಕ್ದಮ್ 1 ಇಂಚ್ ಇದರಲ್ಲಿ ಲೇಯರ್ನಲ್ಲಿ ತೆಳುವಾಗಿ ಹರಿಸ್ತೀವಿ. ಸೂರ್ಯ ಪ್ರಕಾಶ ಮತ್ತು ಗಾಳಿಯಿಂದಾಗಿ ಅದು ಹೇಗೆ ಹರಿದು ಹೋಗ್ತದೆ ಒಂದರಿಂದ ಇನ್ನೊಂದು ಕಂಡೆನ್ಸರಿಗೆ, ಡೆನ್ಸಿಟಿ ಬೆಳೀತಾ ಹೋಗ್ತದೆ, ಸಾಂದ್ರತೆ ಬೆಳೀತಾ ಹೋಗ್ತದೆ. ಅಜಮಾಸು 10 ಕಿಲೋಮೀಟರ್ ಫ್ಲೋ ಆಗ್ತದೆ ಅದು ಜಿಗ್ಜಾಗ್ ಇದ್ರಲ್ಲ. ಅದು ಲಾಸ್ಟ್ ತಲುಪುವಾಗ 17-20 ಡಿಗ್ರಿಗೆ ಬಫರ್ಗೆ ಬಂದ್ಬಿಟ್ಟು ತಲುಪ್ತದೆ ಅದು. ಅಲ್ಲಿ ಯಾಕೆ ಅಲ್ಲಿ ಅದರ ಪೂರ್ವದಲ್ಲಿ ಏನು ಉಪ್ಪಾಗ್ತದೆ ಜಿಪ್ಸಮ್ ಮತ್ತು ಅದು
ಮನುಷ್ಯನ ಆರೋಗ್ಯಕ್ಕೆ ಅದು ಸೂಕ್ತ ಅಲ್ಲ. ಜಿಪ್ಸಮ್ ಸಾಲ್ಟ್, ಜಿಪ್ಸಮ್ ಮತ್ತು ಸೊ ಅವನ್ನು ನಾವು ಜಿಪ್ಸಮ್ ಅಂದಾಗ ನಮ್ಗೆ ನೆನಪಾಗುತ್ತೆ ಮೇಡಮ್, ಕೃಷಿನಲ್ಲಿ ನಾವು ಜಿಪ್ಸಮ್ ಬಳಕೆ ಮಾಡ್ತೀವಿ. ಅದರಲ್ಲೂ ನಾವು ಈ PH ಅಂತ ಹೇಳ್ತೀವಲ್ಲ, ರಸಸಾರ, ಅದನ್ನ ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ಸುಣ್ಣ ಮತ್ತು ಜಿಪ್ಸಮ್ ಬಳಕೆ ಮಾಡ್ತೀವಿ. ಬಹಳ ಜನಕ್ಕೆ ಎಲ್ಲೋ ಒಂದ್ ಕಡೆ ಕುತೂಹಲ ಇರ್ಬೋದು, ಜಿಪ್ಸಮ್ ಎಲ್ಲಿಂದ ಬರುತ್ತೆ ಅಂತೇಳಿ. ಉತ್ತರ ಸಿಕ್ತು, ಭೂಮಿಯಿಂದನೇ ಬರ್ತದೆ. ಮಣ್ಣಿನ ಸುಧಾರಕ ಅಂತ ಕೂಡ ನಾವು ಬಳಸ್ತೀವಿ ಕೃಷಿಯಲ್ಲಿ. ಅಲ್ಲಿಂದ 20 ಡಿಗ್ರಿ ಬಂದ ಮೇಲೆ ಈ ನಮ್ಮದು ಆಗರದಲ್ಲಿ ಕೆಲಸ ಮಾಡೋದು ಒಂದು ನಾವು ಜೋಡಿ ಆಳು ಅಂತ ಹೇಳ್ತೀವಿ. ಗಂಡು ಹೆಣ್ಣು ಇರ್ತದೆ, ತಾವು ನೋಡಿರಬೇಕು. ಆ ಹೆಣ್ಣು ಅಷ್ಟೇ ಎಕ್ಸ್ಪರ್ಟ್. ಆ ಸಾಂದ್ರತೆ ಬಂದಾಗ ಯಾವ ಲೇಯರ್ನಲ್ಲಿ ನೀರು ಬಿಟ್ಟರೆ ಸರಿಯಾದ ಕ್ರಿಸ್ಟಲೈಸೇಷನ್ ಆಗ್ತದೆ ಅಂತೇಳಿ ಗೊತ್ತಿರ್ತದೆ, ಅಷ್ಟಕ್ಕೆ ಬಿಡ್ತಾರೆ, ವಾಲ್ ಕ್ಲೋಸ್ ಮಾಡ್ತಾರೆ. ಪುರುಷನ ಕೆಲಸ ಅದನ್ನು ಎಳೆದು ಮೇಲೆ ತಗೊಳ್ಳೋದು. ಅಲ್ಲಿ ನಮ್ಮದು 30 ಡಿಗ್ರಿ ಬಂದ ಮೇಲೆ ಅದರ ನಂತರ ಬರೋ ಉಪ್ಪು ಸಹ ಮನುಷ್ಯನ ಆರೋಗ್ಯಕ್ಕೆ ಸಮರ್ಪಕ ಅಲ್ಲ. ಅದು ಬಿಟರ್ನ್ ಕೆನಾಲ್ದಲ್ಲಿ ನಾವು ಹೊರಗೆ ಬಿಡ್ತೀವಿ. ನಮ್ಮದೇ ಆದ ಲ್ಯಾಬ್ ಇದೆ, ನಮ್ಮದೇ ಆದ ಕ್ವಾಲಿಫೈಡ್ ಲ್ಯಾಬ್ ಅಸಿಸ್ಟೆಂಟ್ಸ್ ಇದ್ದಾರೆ. ನಾವು ಪ್ರತಿಯೊಂದು ಹಂತದಲ್ಲಿಯೂ ಅದನ್ನು ಟೆಸ್ಟ್ ಮಾಡ್ತೀವಿ. ಇದ್ರ ಪ್ರಧಾನ ಕಚೇರಿಯಲ್ಲಿದೆ ಸರ್ ನಿಮ್ಮ ಸಂಸ್ಥೆಯದ್ದು? ತಾವು ಗೋಕರ್ಣ ಮಹಾಬಳೇಶ್ವರ ಪ್ರವೇಶ ದ್ವಾರಕ್ಕೆ ಹೋಗುವಾಗ ಫಸ್ಟ್ ಸಾಣೆಕಟ್ಟದಿಂದ ಗೋಕರ್ಣ ಟರ್ನ್ ತಗೊಂಡು ಕೂಡಲೇ ಬಲಬದಿಯಲ್ಲಿ ಸಿಗೋದೇ ನಮ್ಮದು ಸಾಣೆಕಟ್ಟ ಉಪ್ಪು ಮಾಲಕರ ಸಹಕಾರಿ ಸಂಘದ ಕಾರ್ಯಾಲಯ ಕಚೇರಿ. ಸರಿ ಸರಿ, ನೀವು ಭಾಳ ಮುಕ್ತವಾಗಿ ಹೇಳ್ಕೊಂಡ್ರಿ. ಇದರಲ್ಲಿ ಸಂಪೂರ್ಣವಾದಂಥ ಸ್ವಚ್ಛತೆ ಅಥವಾ ಒಂದು ಸ್ವಲ್ಪ ಇಂಪ್ಯೂರಿಟಿ ಉಳಿದಿರ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಈಗ ದೊಡ್ಡ ದೊಡ್ಡ ಕಂಪನಿಗಳು ಇದನ್ನೇ ಮುಂದೆ ಇಟ್ಟುಕೊಂಡು ಉದಾಹರಣೆ ಕೊಟ್ಟುಕೊಂಡು ರಿಫೈನಿಂಗ್ ಅಂತ ಅವ್ರು ಮಾಡ್ತಾರೆ. ಅದಕ್ಕೆ ಅದಷ್ಟು ಬೆಳೆದಾಗಿ ಬರೋದು. ಚಿಕ್ಕ ಚಿಕ್ಕದು ಈ ಹುಲ್ಲಿನ ತರ ಅಲ್ಲ, ಅದು ಅಲ್ಲದೆ ಒಂದಷ್ಟು ಕಲ್ಮಶಗಳಿರ್ತವೆ. ಸರ್, ಇಲ್ಲಿ 100% ಪ್ಯೂರ್ ಬೇರೆ ಸಾಲ್ಟ್ ಏನು ಬರ್ತದಲ್ಲ, ಅಲ್ಲಿ ಮತ್ತು ನಮ್ಮ ನೈಸರ್ಗಿಕ ಸಾಲ್ಟ್ನಲ್ಲಿ ಇರುವಂಥ ಡಿಫರೆನ್ಸ್ ಅಂತ ಹೇಳಿದರೆ, ನೈಸರ್ಗಿಕ ಸಾಲ್ಟ್ ನೈಸರ್ಗಿಕವಾಗಿ ಆಗಿದ್ದರಿಂದ ಅದು ದೇಹದಲ್ಲಿ ನಾವು ಸೇರಿದಾಗ ದೇಹ ತನಗೆ ಎಷ್ಟು ಬೇಕು ಅಷ್ಟನ್ನೇ ಸ್ವೀಕರಿಸ್ತದೆ, ಬಾಕಿದು ವೇಸ್ಟ್ ಆಗಿ ನಮ್ಮ ಸಾವಯವ ಉತ್ಪನ್ನ ಇದ್ದಂಗೆ, ಕೃಷಿಯಲ್ಲಿ ಸಾವಯವ ಉತ್ಪನ್ನ ಇದ್ದಂಗೆ. ಇಲ್ಲದೆ ಇದ್ದರೆ ಬೇರೆ ತಾವು ಆ್ಯಸಿಡ್ NaCl ಆ ಥರದ್ದು ಆದರೆ ಅದು ಕಿಡ್ನಿ ಸ್ಟೋನು, ಲಿವರ್ ಸ್ಟೋನ್ ಫಾರ್ಮ್ ಆಗೋದು, ಸ್ಪ್ಲೀನ್ ಹತ್ರ. ನಮ್ಮದು ನೈಸರ್ಗಿಕ ಉಪ್ಪಿನಲ್ಲಿ ಹಾಗೆ ಆಗೋದಿಲ್ಲ. ತಾವು 1 ಸ್ಪೂನ್ ಉಪ್ಪನ್ನು ಇವತ್ತು ನಾವು ಕೊಡ್ತೀವಿ ತಮ್ಮ ಸ್ಯಾಂಪಲ್ಲು, 1 ಸ್ಪೂನ್ ಉಪ್ಪು ಹೊರಗೆ ಟೇಬಲ್ ಮೇಲೆ ಇಡಿ, 1 ಗಂಟೆ ಒಳಗಡೆಗೆ ವಾತಾವರಣದ ಆವಿಯನ್ನು ಅದು ಹೀರಿಕೊಂಡು ಕರಗಿ ನಾವು ನಮಗೆ ಸಿಗುವಂತ ಉಪ್ಪನ್ನ ನೀರೊಳಗೆ ಹಾಕಿ ಸನ್ಲೈಟ್. ಮತ್ತು ಪ್ಯೂರ್ NaCl ಅಂತ ಹೇಳಿದ್ರೆ ತಮಗೆ ಗೊತ್ತು, ಇಟ್ ಇಸ್ ಆಸಿಡ್. ಹೌದು ಹೌದು, ಸಾಲ್ಟ್ ಅಂತ ಹೇಳ್ತೇವೆ ನಾವು. ನಮ್ಮೆಲ್ಲ ಸಂಯುಕ್ತ ವಸ್ತುಗಳು, ರಾಸಾಯನಿಕವಾಗಿ ಸಂಯುಕ್ತ ವಸ್ತುಗಳು. ಸರ್, ಇನ್ನೊಂದು ನಾನು ಗಮನಿಸಿದ್ದೀನಿ, ಲಕ್ಷ್ಮಿಯವರು ಕೂಡ ನಾನು ಮಾತು ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಡಿಗೆಯನ್ನು ಮಾಡುವಾಗ ಈ ಉಪ್ಪು ಹಾಕಿ ಮಾಡಿದಂಥ ಅಡುಗೆಗೂ ಅದೇನು ತರ್ತೀವಲ್ಲ ಕಂಪನಿಯಿಂದ, ಆ ಉಪ್ಪು ಹಾಕಿದಂಥ ಅಡುಗೆಗೂ ಭಾಳ ವ್ಯತ್ಯಾಸ ಇದೆ. ಇದೇ ಹೆಚ್ಚು ರುಚಿ ಅಂತ ನನಗಂತೂ ಕಂಡು ಬಂದಿದೆ. ಒಪ್ತೀರಾ ಎಲ್ಲರೂ? ರುಚಿ ಅಂತ ಅಂದ್ರೆ ಅದು ಕಾನ್ಸಂಟ್ರೇಷನ್, ನಾಲಿಗೆಗೆ ಬೇಕಂತ ಒಂದು ರುಚಿ, ನಾಲಿಗೆ ಬೇಕಂತ ರುಚಿ ಹೆಚ್ಚು ಅಂತ ನನಗೆ ಅನಿಸ್ತು. ಕರಾವಳಿಯಲ್ಲಿ ಹೆಚ್ಚಿನ ಅಂಶ ಕೃಷಿಕರು ಮತ್ತು ಮೀನು ಹೆಚ್ಚು ಆಹಾರದ ಮೊದಲನೆಯ ಭಾಗ ಆಗಿದ್ದರಿಂದ ಅಲ್ಲಿ ಆ ಒಲೆಯ ಸೈಡಿಗೆ ಒಂದು ಮರ್ಗಿ ಇರುತ್ತದೆ, ಕಟ್ಟಿಗೆದು, ಅದರಲ್ಲಿ ಉಪ್ಪು ಹಾಕಿರ್ತಾರೆ. ಆ ಹದ ಈ ಕೈಯಿಂದ ಆ ಪೀಳಿಗೆಯಿಂದ ಆ ಹೆಂಗಸರಿಗೆ ಆ ಕೈಗೆ ಹದ ಕೂತ್ಬಿಟ್ಟಿದೆ. ಅದನ್ನು ಈಗ ಹಾಕಿದ್ರೆ ಆಯ್ತು. ಮನೆಯಲ್ಲಿ ಪುರುಷ ಅಡಿಗೆ ಊಟ ಕೂತಾಗ ಒಂದು ವೇಳೆ ಇದು ಬಿಟ್ಟು ಬೇರೆ ಉಪ್ಪು ಹಾಕಿದಾಗ ಅವನು ಮೊದಲೇ ಕೇಳ್ಬಿಡ್ತಾನೆ, ಇವತ್ತೇನೋ ರುಚಿ ಬದಲೇ ಆಗಿದೆ ಅವ್ರಿಗೆ, ಅಷ್ಟು ತನಕ. ಸರ್, ಈಗ ನಿಮ್ಮದೇ ಆದ ಬ್ರ್ಯಾಂಡ್ ಅಲ್ಲಿ ಇದನ್ನ ಮಾರಾಟ ಮಾಡ್ತಾ ಇದ್ರಿ? ಹೌದು, ನಾಗರ್ಬೈಲ್ ಸಾಲ್ಟ್ ಓನರ್ಸ್ ಕೋಆಪರೇಟಿವ್ ಸೊಸೈಟಿ ನಮ್ಮದೇ ಆದ ಬ್ರ್ಯಾಂಡ್ ಇದೆ. ನಮ್ಮ ಕವರ್ಗಳು ಇವೆ. ಈಗ ತಾವು ಹೇಳ್ತಾ ಇದ್ರಿ ಎಲ್ಲ ಒಂದ್ ಕಡೆ ಇದಕ್ಕೆ GI ಟ್ಯಾಗ್ ಸಹ ಸಿಗ್ತಾ ಇದೆ ಮೇಡಮ್. ಇದು ಬಹಳ ವಿಶೇಷವಾದದ್ದು, ಜಿಯೋಗ್ರಾಫಿಕ್ ಇಂಡಿಕೇಶನ್, ಭೌಗೋಳಿಕ ಸೂಚಕಗಳು ಅಂತ ಹೇಳ್ಬೋದು. ಈಗಾಗಲೇ ನಮ್ಮಲ್ಲಿ ತಮಗೆ ಗೊತ್ತಿರಬಹುದು, ಬ್ಯಾಡಗಿ ಮೆಣಸಿನಕಾಯಿಗೆ ಸಿಕ್ಕಿದೆ, ನಮ್ಮ ನಂಜನಗೂಡು ರಸಬಾಳಿಗೆ ಸಿಕ್ಕಿದೆ, ಮೈಸೂರು ಮಲ್ಲಿಗೆ, ಮಂಗಳೂರು ಮಲ್ಲಿಗೆ, ಇಂಡಿ ನಿಂಬೆ ಹಣ್ಣು. ಈ ಪಟ್ಟಿನಲ್ಲಿ ಪ್ರಾಯಶಃ ಇವರು ಉಪ್ಪು ಸಹ ಸೇರ್ತಾ ಇರೋದು ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಆಗಿದೆ. ಇನ್ನು ಕೇಂದ್ರ ಸರ್ಕಾರಕ್ಕೆ ನಬಾರ್ಡಿಗೆ ಹಾಕಿದ್ವಿ ನಾವು ಅಪ್ಲಿಕೇಶನ್ನು. ರಾಮಯ್ಯ ಕಾಲೇಜ್ನಲ್ಲಿ ವಿಜ್ಞಾನಿಗಳು ಅದರ ಬಗ್ಗೆ ಕನ್ಫರ್ಮೇಷನ್ ಮಾಡ್ತಾ ಇದ್ದಾರೆ. ಮತ್ತೊಂದು ಬರೋ ಒಂದು 6 ತಿಂಗಳಲ್ಲಿ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ GI ಟ್ಯಾಗ್ ಬರ್ತದೆ. ಅಂದರೆ ಇದು ಜಾಗತಿಕ ಮನ್ನಣೆ ಸಿಗುತ್ತೆ. ಹೌದು ಹೌದು, ಅದು ಹೆಮ್ಮೆ ವಿಚಾರ ನಮಗೆ. ನಿಮ್ಮ ಸಂಸ್ಥೆಯ ವಾರ್ಷಿಕ ವಹಿವಾಟು ಸರ್, ಆರ್ಥಿಕ ವಿಷಯಕ್ಕೆ ಸ್ವಲ್ಪ ಬರೋಣ. ವಾರ್ಷಿಕ ವಹಿವಾಟು ಎಷ್ಟಿದೆ, ನಿವ್ವಳ ಲಾಭ ಎಷ್ಟಾಗ್ಬೋದು? ಸರ್, ನಮ್ಮಲ್ಲಿ ಇದು ಮಾಲಕರ ಸಹಕಾರಿ ಸಂಘ ಆಗಿದ್ದರಿಂದ ನಾವು ಇಲ್ಲಿ ಸಂಘ
ಮತ್ತು ಮಾಲಕರ ನಡುವೆ ಒಂದು ಮಾರ್ಕೆಟಿಂಗ್ ಒಂದು ಇದಿದೆ, ವ್ಯವಸ್ಥೆ ಇದೆ. ಹೇಗೆ ನಾವು ನಮಗೆ ಒಂದು ವರ್ಷದ ಉಪ್ಪು ಎಷ್ಟು ಸಿದ್ಧತೆ ತಯಾರಾಯಿತು, ಅದರಲ್ಲಿ ಎಷ್ಟು ಸೇಲ್ ಆಯಿತು, ವರ್ಷದಲ್ಲಿ 2 ಬಾರಿ ನಾವು ಇನ್ಕಮ್ ಕೊಡ್ತೀವಿ. ಫಸ್ಟ್ 6 ಮಂತ್ಸ್ ಜೂನ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ, ಸೆಕೆಂಡ್ 6 ಮಂತ್ಸು ಫೆಬ್ರವರಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ, ಜೂನ್ ಟು ಡಿಸೆಂಬರ್ ಟು ಮತ್ತು ಅಗೇನ್ ಆಯಿತು. ಇಲ್ಲಿ ಸಂಘ ಏನಿದೆ, ಸಂಘ ತಂದೆ ಆದ ಎಂಪ್ಲಾಯೀಸ್ ಇವೆ, ಮ್ಯಾನೇಜರು, ಬಾಕಿ ಎಲ್ಲರೂ ಇದ್ದಾರೆ. ನಾವು ಪ್ರೊಡಕ್ಷನ್ ಕಾಸ್ಟ್ ತೆಗಿತೀವಿ ನಮ್ಮ ಸಂಘದ ಸದಸ್ಯರ ಆರ್ಥಿಕ ಹಿತದೃಷ್ಟಿಯಿಂದ. ಆಮೇಲೆ ಆ 6 ತಿಂಗಳಲ್ಲಿ ಮಾರಾಟ ಆದ ಉಪ್ಪಿನ ಸೇಲ್ಸನ್ನು ತೆಗಿತೀವಿ. ಆಗ ನಮಗೆ ಒಂದು ಬ್ಯಾಲೆನ್ಸ್ ಶೀಟ್ ಬಂತು. ಸಂಘ ನಡಿಬೇಕು, ಸಂಘದ ವೆಚ್ಚ, ಪಗಾರು ಎಲ್ಲವೂ ಇರ್ತದೆ. ಸೊ ಅದಕ್ಕೆ ವೆಚ್ಚ ಅಂತಿದ್ದೇ ಹೌದು. ಆಮೇಲೆ ನಾವು ವರ್ಷಕ್ಕೊಮ್ಮೆ ಸಂಘಕ್ಕೆ ಪರ್ ಬ್ಯಾಗ್ ಇಂತಿಷ್ಟು ಕಮಿಷನ್ ಅಂತ ಹೇಳಿ ಕೊಡ್ತೀವಿ. ಪರ್ ಬ್ಯಾಗ್ ಇಟ್ ವೇರೀಸ್, ಎವ್ರಿ ಇಯರ್ ಇಟ್ ವೇರೀಸ್. ಸೇವಾ ತೆರಿಗೆ ಇದ್ದಂಗೆ ಒಂಥರ ಹೌದು. ಅಂದರೆ ಸಂಘದ ಎಲ್ಲ ಖರ್ಚು ವೆಚ್ಚಗಳು ಅಲ್ಲಿಂದ ಹೋಗ್ತವೆ. ಉಳಿದ ಏನು ಇನ್ಕಮ್ ಇದೆ, ಸೇವಿಂಗ್ಸ್ ಇದೆ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಡಿಸ್ಟ್ರಿಬ್ಯೂಟ್ ಹೇಗೆ ಮಾಡ್ತೀವಿ ಅಂತ ಹೇಳಿದರೆ, ನಿಮ್ಮ ಲ್ಯಾಂಡ್ ಹೋಲ್ಡಿಂಗ್, ನಿಮ್ಮ ಹೆಸರಲ್ಲಿ ಎಷ್ಟು ಜಮೀನಿದೆಯೋ ಅದರ ಮೇಲೆ ಪ್ರಮಾಣಬದ್ಧವಾಗಿ ಯೂನಿಟ್ ಫಿಕ್ಸ್ ಮಾಡಿದ್ದೀವಿ. ಪರ್ ಗುಂಟ ಇಂತಿಷ್ಟು ಯೂನಿಟ್ ಅಂತ ಫಿಕ್ಸ್ ಮಾಡಿದ್ದೀವಿ. ಆ ಯೂನಿಟ್ಗೆ ಪರ್ ಯೂನಿಟ್ ಎಷ್ಟು ಅಮೌಂಟ್ ಬರ್ತದೆ, ಪ್ರಾಫಿಟ್ ಡಿವಿಡೆಂಟ್ ಬರುತ್ತೆ ಅಂತ, ಹಾಂ, ಪರ್ ಯೂನಿಟ್ ಎಷ್ಟು ಬರ್ತದೆ ಅಂತ ಹೇಳಿ ಮಾಡ್ತೀವಿ. ಆ ಲೆಕ್ಕದಲ್ಲಿ 1 ಗುಂಟೆ ಇದ್ದವರಿಗೆ ಅವ್ರ ಪ್ರಪೋರ್ಷನದಲ್ಲಿ ಬರ್ತದೆ. 1000ದಲ್ಲಿ ಸಿಗೋರು ಇದ್ದಾರೆ, ಲಕ್ಷದಲ್ಲಿ ಸಿಗೋರು ಇನ್ಕಮು ಸಿಗೋರು ಇದ್ದಾರೆ, ದಶಲಕ್ಷದಲ್ಲಿ ಇನ್ಕಮ್ ಸಿಗೋರು. ನನಗೆ ಅನಿಸ್ತದೆ ನಿಮ್ಮಲ್ಲೇ ಯಾರೋ ಒಬ್ರು ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ ಅಲ್ವಾ? ಅಥವಾ ನಮ್ಮಲ್ಲಿ ಚಾರ್ಟರ್ ಅಕೌಂಟೆಂಟ್ ನೋಡ್ರಿ ಇಲ್ಲೇ ಇದ್ದಾರೆ. ನಮ್ಮ ಸಂಘದಲ್ಲಿ ಬ್ಯಾರಿಸ್ಟರ್ ಇದ್ದಾರೆ, IFS, IS, ಸಾರಸ್ವತ್ ಸಮಾಜ ಇಲ್ಲಿ ಹೆಚ್ಚು. ಇಡೀ ಜ್ಯೂಸ್ ನೆಕ್ಸ್ಟ್ ನಾವೇ 24,000 ಜನಸಂಖ್ಯೆ ಇಡೀ ಈ ಭೂಮಂಡಲದಲ್ಲಿ. ಮತ್ತು ಈ ಸಮಾಜಕ್ಕೆ ತಂದೆ ಆದ ಒಂದು ಇದಿದೆ. 3 ಹೆಸರು ಹೇಳ್ತೇನೆ, ಬಹಳ ಬುದ್ಧಿವಂತರು ಅಂತೇಳಿ. ಎಸ್, 3 ಹೆಸರು ಹೇಳ್ತೇನೆ ನಾನು. ಸಂವಿಧಾನ ಬರೆದಂಥ ಬೆನಗಲ್ ನರಸಿಂಹರಾವ್, ನಿರ್ಮಾಪಕ ಶ್ಯಾಮ್ ಬೆನಗಲ್, ಚಿತ್ರನಟ ಅನಂತನಾಗ್, IT ಹೀರೋ ನಂದನ್ ನೀಲೇಕಣಿ, ತಮ್ಮ ಧಾರವಾಡಿದ ಗಿರೀಶ್ ಕಾರ್ನಾಡ್. ಹೀಗೆ ನಡೀತದೆ. ದೊಡ್ಡ ಪಟ್ಟಿ ಇದೆ. ಡಾಕ್ಟರ್ಸು, ಇಂಜಿನಿಯರ್ಸ್, ಸಾಫ್ಟ್ವೇರ್ಸು ಎಲ್ಲವರು. ಲಕ್ಷ್ಮಿಯವರೇ, ಅವ್ರದ್ದು ಯಶಸ್ಸಿನ ಸೀಕ್ರೆಟ್ ಗೊತ್ತಾಯ್ತಾ? ಅವರ ಸಂಸ್ಥೆಯಲ್ಲಿ ಎಲ್ಲ ವೃತ್ತಿಪರರು ಇದ್ದಾರೆ, ವಕೀಲರು ಇದ್ದಾರೆ, ಏನಾದರೂ ಕಾಯ್ದೆ ಕಾನೂನಿನ ಅಡೆತಡೆ ಬಂದರೆ ಅದಕ್ಕೆ ಲೆಕ್ಕಾಚಾರಕ್ಕೆ ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ ಸರ್, ಎಲ್ಲರೂ ಇದ್ದಾರೆ ಸರ್, ನಮ್ಮ ಎಲ್ಲ ವರ್ಗದವರು ಇದ್ದಾರೆ. ಕೃಷಿ ವಿಶ್ವವಿದ್ಯಾಲಯದಿಂದ ಇವತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಬಂದಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಅಂತ ಹೇಳಿ ಬರೀ ಕೃಷಿ ಸಂಬಂಧಿ ವಿಷಯಗಳನ್ನು ಕಲಿತಾರೆ ಅನಿಸ್ತದೆ, ಆದರೆ ಕೃಷಿ ಇಂಜಿನಿಯರಿಂಗ್ ಕೂಡ ಒಂದಿದೆ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತ. ನಾವು ವರ್ಷದಲ್ಲಿ 9 ನಮ್ಮ ಮ್ಯಾನೇಜಿಂಗ್ ಕಮಿಟಿ ನಡೀತದೆ, ಅರ್ಧ ಗಂಟೆ. ವರ್ಷಕ್ಕೆ 1 ಜನರಲ್ ಬಾಡಿ ಇರ್ತದೆ, ಅರ್ಧ ಗಂಟೆ. ಅಷ್ಟು ವಿಶ್ವಾಸದಲ್ಲಿ ಸದಸ್ಯರು ಮತ್ತು ನಮ್ಮಲ್ಲಿ ನಡೀತದೆ. IIM ಸ್ಟೂಡೆಂಟ್ಸ್ ಹೋಗಿ ಭೇಟಿ ಮಾಡಬೇಕು, ನಮ್ಮ MBA ಸ್ಟೂಡೆಂಟ್ಸ್ ಹೋಗಬೇಕು. ಹೌದು, ಖಂಡಿತ. ವೆರಿ ನೈಸ್. ಆದರೂ ಉತ್ತರ ಕನ್ನಡ ಜಿಲ್ಲೆ ಸರ್ ಸಹಕಾರ ಚಳುವಳಿ ಬಹಳ ಒಂದು ದೊಡ್ಡದಾದಂಥ ಒಂದು ಸ್ವರೂಪವನ್ನು ಪಡ್ಕೊಂಡಿದೆ. ಯಾಕಂತ ಹೇಳಿದರೆ ಸಿರ್ಸಿಲಿರ್ತಕ್ಕಂಥ ತೋಟಗಾರ್ ಸೊಸೈಟಿ ನೋಡಿ ನೀವು, ಅಲ್ಲಿ ಹೆಂಗಿದೆ ಗೊತ್ತಾ ಮೇಡಮ್ ಅವರೇ, ಲಕ್ಷ್ಮೀ ಮೇಡಮ್ ಅವರೇ, ತೋಟಗಾರ್ ಸೊಸೈಟಿಯಲ್ಲಿ ಒಬ್ಬ ರೈತ ಕೃಷಿ ಉತ್ಪನ್ನವನ್ನು ಮಾರಾಟ ಮಾಡಿ ತನ್ನ ಕುಟುಂಬಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ತಿರುಗಿ ಮನೆಗೆ ಬರ್ಬೋದು, ಬಂಗಾರ ಸಾಮಾನಿಂದ ಹಿಡ್ಕೊಂಡು ಚಿನ್ನದ ನಾಯಿ ಮರಿ ತನಕ. ನನ್ನ ಮೇಜರ್ ಕಸ್ಟಮರ್ ಅವರು, ನಮ್ಮ ಸಂಸ್ಥೆಯ ಮೇಜರ್ ಕಸ್ಟಮರ್. 3,000 ಟನ್ ಬರೇ ಒಂದು ಸಿರ್ಸಿ TSS ಮತ್ತು ಸಿರ್ಸಿ ಮಾರ್ಕೆಟ್ನಲ್ಲಿ ಸೇಲ್ ಆಗ್ತದೆ. ಒಂದೇ ಸೂರಿನಡಿಯಲ್ಲಿ ಕುಟುಂಬಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಸಿಗ್ತವೆ, ಬಟ್ಟೆಯಿಂದ ಹಿಡ್ಕೊಂಡು ಚಿನ್ನದ ಸಾಮಾನುಗಳಿಂದ ಹಿಡ್ಕೊಂಡು. ಅಂತ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ಒಂದು ಸಹಕಾರ ಸಂಘ. ಬಹುಶಃ ನಿಮ್ಮದು ಕೂಡ ಅದೇ ದಾರಿಯಲ್ಲಿ ಹೋಗ್ತಾ ಇದೆ ಸರ್. ನಮ್ಮದು ಸಕ್ಸಸ್ ಸ್ಟೋರೀಸ್ ಕೆಲವು ದಶಕಗಳ ಹಿಂದೆ ಒಬ್ಬರದ್ದು 5 ಎಕರೆ, ಒಬ್ಬರದ್ದು 20 ಎಕರೆ, ಒಬ್ಬರದ್ದು 50 ಎಕರೆ, ಒಬ್ಬರದ್ದು 30, ಈ ರೀತಿಯಲ್ಲಿ ತಮ್ಮ ಕ್ಷೇತ್ರದಲ್ಲಿ ಉಪ್ಪು ಬೆಳೆಸ್ತಿದ್ರು. ಮಾರ್ಕೆಟಿಂಗು, ಲೇಬರು, ಟ್ರಾನ್ಸ್ಪೋರ್ಟು ವೇಸ್ಟ್ ಆಗ್ತಿತ್ತು. ನಮ್ಮವರೆಲ್ಲರೂ ಸುಶಿಕ್ಷಿತರು, ಬುದ್ಧಿವಂತರಾಗಿದ್ದರಿಂದ ಒಂದು ಕಡೆ ಕೂತು ಚರ್ಚೆ ಮಾಡಿ ಎಲ್ಲವನ್ನ ಒಂದು ಕಡೆಗೆ ಸೇರಿಸಿ ನಾವು ಮಾಡಿದಾಗ ಖರ್ಚು ವೆಚ್ಚ ಕಡಿಮೆ ಆಗ್ತದೆ, ಉತ್ಪನ್ನ ಹೆಚ್ಚು ಮಾಡಲಿಕ್ಕಾಗ್ತದೆ, ವೈಜ್ಞಾನಿಕವಾಗಿ ಇದನ್ನು ಮಾಡಲಿಕ್ಕಾಗ್ತದೆ ಅಂಥೇಳಿ ಇಡೀ ದಕ್ಷಿಣ ಭಾರತದಲ್ಲಿ ನಮ್ಮದು ಒಂದೇ ಓನರ್ಸ್ ಕೋಆಪರೇಟಿವ್ ಸೊಸೈಟಿ
ಸಕ್ಸಸ್ಫುಲ್ ಆಗಿದ್ದು ಮತ್ತು ಬೆಳೀತಾನೇ ಇದೆ. ಅದೇ ಮೇಡಮ್, ಈಗ ಸಹಕಾರಿ ಸಂಘಗಳು ಇದೇ ರೀತಿ ಬಹಳಷ್ಟು ಯಶಸ್ಸು ಕಂಡಿರುವ ಉದಾಹರಣೆಗಳು ಇದೆ. ಇವತ್ತು ನಮ್ಮ ನಂದಿನಿ ಏನಿದೆಯಲ್ಲ, ಇದು ಸಹ ಒಂದು ದೊಡ್ಡ ಸಹಕಾರಿ ಸಂಘ. ಹೌದು ಹೌದು. ಅಮೂಲ್ ನೋಡಿದ್ರಿ ನೀವು, ಗುಜರಾತ್ನ ಆನಂದ್, ಅದು ಸಹ ಒಂದು ಸಹಕಾರಿ ಸಂಘ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಕೃಷಿಕರು ಅಥವಾ ಗ್ರಾಮೀಣ ಜನ ಮನಸ್ಸು ಮಾಡಿದ್ದೇ ಆದಲ್ಲಿ, ಒಂದು ಸಹಕಾರಿ ತತ್ವದಲ್ಲಿ ಹೋಗಿದ್ದೇ ಆದಲ್ಲಿ ಯಶಸ್ಸು ಖಂಡಿತ ಸಾಧ್ಯ ಅನ್ನೋದಕ್ಕೆ ಇದೆಲ್ಲ ನಿದರ್ಶನ. ಅಂದ್ರೆ ಒಂದಷ್ಟು ಜನ ರೈತರನ್ನ ಒಗ್ಗೂಡಿಸಿ ಎಲ್ಲರಿಗೂ ಕೂಡ ಸಮಾನವಾದಂತ ಒಂದು ಆರ್ಥಿಕ ಎಲ್ಲ ಉತ್ಪಾದಕರು ಎಲ್ಲ ವೃತ್ತಿಪರರು ಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ್ರೆ ಖಂಡಿತ ಯಶಸ್ಸು ಕಟ್ಟಿಟ್ಟಿರ್ತದೆ. ಅಷ್ಟೇ ಅಲ್ಲ, ಇಡೀ ಏಷ್ಯಾ ಖಂಡದಲ್ಲಿ ಮೊದಲ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದಂಥ ಶ್ರೇಯಸ್ಸು ಕರ್ನಾಟಕಕ್ಕೆ ಸಲ್ತದೆ. ಗದಗಿನ ಹತ್ರ ಕಣಗಿನಾಳ ಅಂತಿದೆ, ಸರ್ ಗೊತ್ತಿರ್ತದೆ. ಅಲ್ಲಿ ಒಬ್ಬರು ಸಿದ್ದನಗೌಡರು ಪಾಟೀಲ್ ಅಂತಂದು ಮೊದಲ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದರು. ಆ ನಿಟ್ಟಿನಿಂದ ನೋಡಿದರೆ ಕರ್ನಾಟಕಕ್ಕೆ ಶ್ರೇಷ್ಠವಾದಂಥ ಒಂದು ಸಹಕಾರ ಚಳುವಳಿಯ ಹಿನ್ನೆಲೆನೇ ಇದೆ. ಅದನ್ನು ನೀವು ಸಾಕಾರಗೊಳಿಸ್ತಾ ಇದ್ದೀರಿ ಸರ್, ನಿಮಗೆ ನಿಜವಾಗ್ಲೂ ಅಭಿನಂದನೆಗಳು. ಅರುಣ್ ಅವರೇ, ಇನ್ನೊಂದು ಪ್ರಶ್ನೆ. ತಮ್ಮ ಉಪ್ಪಿನಲ್ಲಿ ಈ ಒಂದು ಔಷಧಿ ಗುಣ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ ಸರ್. ನಮ್ಮಲ್ಲಿ ಇದಕ್ಕೆ ಔಷಧಿ ಅಂತೇಳಿಯೂ ಹೇಳ್ತಾರೆ, ಪ್ರಸಾದ ಅಂತೇಳು ಹೇಳ್ತಾರೆ. ಔಷಧಿ ಅಂತ ಗುಣ ಅಂತ ಹೇಳಿದರೆ, ನಮ್ಮ ಅಘನಾಶಿನಿ ನದಿ ಕೊಳ್ಳ, ಅದು ಬೇಸಿನ್ ಏನಿದೆಯಲ್ಲ, ಅದು ಲಕ್ಷಾಂತರ ಹೆಕ್ಟರ್ ಹರಡಿದೆ. ಅದು ಅಘನಾಶಿನಿ ನದಿ ಒಂದೇ ಕರ್ನಾಟಕದಲ್ಲಿ, ಎಲ್ಲೂ ಅದಕ್ಕೆ ಡ್ಯಾಮು ಏನೂ ಬಂದಿಲ್ಲ. ಅದರ ಎರಡೂ ದಿಕ್ಕಿನಲ್ಲೂ ಕಾಡು. ಆ ಕಾಡು ಸಮೃದ್ಧವಾದ ಕಾಡು, ಎಲ್ಲ ರೀತಿಯ ವನಸ್ಪತಿಗಳು, ಎಲ್ಲ ರೀತಿಯ ಔಷಧ ವನಗಳು ಎಲ್ಲವೂ ಇವೆ. ಅನೇಕ ಅರಣ್ಯ ಇಲಾಖೆಯ ಫಾರೆಸ್ಟ್ ವನಗಳು ಇವೆ. ಅಲ್ಲಿಂದ ಆ ಏನು ನೀರು ಎಲೆ ಎಲ್ಲ ಕಟ್ಟಿಗೆ ಸೇರಿ ಹರಿದು ಬರ್ತದೆ. ಆ ನೀರು ನಾವು ತಗೊಳ್ಳೋದ್ರಿಂದ ಅದು ಔಷಧಿಯುಕ್ತ ಉಪ್ಪು ಅಂತ ಹೇಳೋದು ಜನರದ್ದು ಭಾವನೆ. ಎರಡನೆಯದು ಪ್ರಸಾದ ಅಂತೇಳಿ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ನಮ್ಮದು ಸಂಘದಲ್ಲಿ ನಾವು ನಮಗೆ ದೇವರ ಮಹಾಬಲೇಶ್ವರನ ಆಶೀರ್ವಾದ ಬೇಕು ಅಂತ ಹೇಳೋ ದೃಷ್ಟಿಯಿಂದ ಹತ್ತಿರದಲ್ಲಿದ್ದಂಥ ಎಲ್ಲ ದೇವಸ್ಥಾನಗಳಿಗೆ, ಅನೇಕ ದೇವಸ್ಥಾನಗಳಿಗೆ ನಮ್ಮ ಸಮಾಜದವರು ತಮ್ಮ ಜಮೀನನ್ನು, ಸಾಣೆಕಟ್ಟ ಈ ಸೊಸೈಟಿಗೆ ಸಂಬಂಧಪಟ್ಟ ಜಮೀನಿನ ಉತ್ಪನ್ನವನ್ನು ಅಲ್ಲಿ ಕೊಡ್ತಾರೆ. ಸೊ ಅಲ್ಲಿಂದ ನಮಗೆ ದೇವರು ಪ್ರಸಾದವಾಗಿ ಈ ಉಪ್ಪು ಕೊಡ್ತದೆ ಅಂತ ಹೇಳೋದೊಂದು ಭಾವನೆ. ಇವತ್ತಿಗೂ ಗೋಕರ್ಣದಲ್ಲಿ ದಿವಸಕ್ಕೆ 3,500 to 4,000 ಜನ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಅನ್ನದಾಸೋಹ ನಡೀತದೆ. ಉಪ್ಪು ನಾವು ದೇಣಿಗೆಯಾಗಿ ಕೊಡ್ತೀವಿ. ಆಯುರ್ವೇದ ಉತ್ಪನ್ನಗಳ ಬಳಕೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಲಕ್ಷ್ಮಿ ಅವರು ಆಯುರ್ವೇದ ಡಾಕ್ಟ್ರು. ಹಾಗಾಗಿ ಲವಣ ಅನ್ನುವಂಥದ್ದು ಪ್ರತಿಯೊಂದು ಔಷಧಿಗೂ ಲವಣ ಅನ್ನೋದು ಹಾಕ್ತೀವಿ. ಆದರೆ ಇವಾಗ ಅವೈಲೇಬಿಲಿಟಿ ನೋಡಿದಾಗ ಎಲ್ಲದಕ್ಕೂ ರಾಕ್ ಸಾಲ್ಟನ್ನೇ ಯೂಸ್ ಮಾಡುವಂಥದ್ದು, ಎಲ್ಲೂ ಪೌಡರ್ ಸಾಲ್ಟ್ ಎಲ್ಲೂ ಹೇಳೇ ಇಲ್ಲ. ಆರ್ಗ್ಯಾನಿಕ್ ಸಾಲ್ಟ್ ಇದನ್ನು ಬಳಸಿದಾಗ ಆಬ್ವಿಯಸ್ಲಿ ಏನೇ ಅದ್ರ ಜೊತೆ ಬೇರೆ ಒಂದು ಔಷಧಿ ಸಸ್ಯಗಳನ್ನ ಮಿಕ್ಸ್ ಮಾಡಿದಾಗ ಅದರ ಶಕ್ತಿ ಅನ್ನುವಂಥದ್ದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿ, ಬಹುಶಃ ಔಷಧಿ ಮಾರುಕಟ್ಟೆಗೂ ಕೂಡ ಮುಂದಕ್ಕೆ ಒಳ್ಳೆಯ ಅವೈಲೇಬಿಲಿಟಿ ಸಿಕ್ಕಿದ್ರೆ ಮುಂದಕ್ಕೆ ಉತ್ತಮವಾದಂಥ ಔಷಧಿಗಳನ್ನ ಮಾಡಬಹುದು ಅಂತ. ನಮ್ಮ ಸಾಧಕ ರೈತರ ಜೊತೆಗೆ ಯಾರು ಬಂದಿದ್ದಾರೆ ನೋಡಿ, ಕರೆದ್ಬಿಡಿ. ಅವರ ಸಂಸ್ಥೆ ಬಗ್ಗೆ ಮಾತಾಡ್ತಾ ಇದ್ವಿ, ಬಹಳಷ್ಟು ವಿಚಾರಗಳನ್ನ. ಸರ್ ಒಂದಷ್ಟು ವಿಚಾರ ಆಚೆ ತೆಗೆದುಬಿಟ್ರು, ಸಂಸ್ಥೆಯ ಇನ್ ಆ್ಯಂಡ್ ಔಟ್ ಎಲ್ಲ ವಿಚಾರ. ಸಂಸ್ಥೆ ನಿರ್ದೇಶಕರಿದ್ದಾರೆ ವಿವೇಕ್ ಅವರು. ಸೊ ಚಪ್ಪಾಳೆಗಳ ಮೂಲಕ ವಿವೇಕ್ ಅವ್ರನ್ನ ಬರಮಾಡ್ಕೊಳ್ಳೋಣ. ಬನ್ನಿ ಸರ್. ಎಸ್ ವಿವೇಕ್ ಸರ್, ನಿಮ್ಮ ಅರುಣ್ ಅವ್ರ ಬಗ್ಗೆ ಒಂದೆರಡು ಮಾತು. ಒಂದು 10 ವರ್ಷದಿಂದ ನಿರ್ದೇಶಕನಾಗಿದ್ದೇನೆ. ಅದಕ್ಕಿಂತ ಮೊದಲಿಂದನೂ ನೋಡ್ತಾ ಇದ್ದೇನೆ. ಬಟ್ ಇವರು ಬಂದ ಮೇಲೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಅವ್ರು ಕೊಡೋ ಡಿವಿಡೆಂಡ್ಸು ಪ್ಲಸ್ ಹೇಳಬೇಕು ಅಂತ ಹೇಳಿದ್ರೆ, ಇದು ಹ್ಯಾಪಿ ಎವ್ರಿವೇರ್. ಬಿಕಾಸ್ ನಮ್ಮ ಇವರು ಯಾರು ಮಾಲೀಕರು ಹ್ಯಾಪಿ ಫಾರ್ ದ ಹೈಯೆಸ್ಟ್ ಡಿವಿಡೆಂಡ್ಸ್ ಕೊಡ್ತಾ ಇದ್ದಾರೆ ಇವ್ರು ಬಂದ ಮೇಲೆ. ಆಮೇಲೆ ವರ್ಕರ್ಸ್ ಹ್ಯಾಪಿ ಫಾರ್ ದ ಬೆನಿಫಿಟ್ಸ್ ದೇ ಆರ್ ಗೆಟಿಂಗ್. ನಮ್ಮ ಇವರು ಯಾರು ಏಜೆಂಟ್ಸ್ ಇದಾರಲ್ಲ ಅವ್ರು ಹ್ಯಾಪಿ, ಸ್ಟಾಫ್ ಹ್ಯಾಪಿ. ಸೊ ಇಟ್ಸ್ ಎ ಹ್ಯಾಪಿ ಅಟ್ಮಾಸ್ಫಿಯರ್ ಅವ್ರು ಬಂದ ಮೇಲೆ ಮಾಡಿರೋದು ಇದು ಎಲ್ಲ. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತಿದ್ದೇನೆ. ಅವರಿಂದ ಬೇರೆಯಷ್ಟು ರೈತರಿಗೂ ಸ್ಫೂರ್ತಿ ಆಗಲಿ ಅನ್ನೋದು ನಮ್ಮ ಆಸೆ. ಆಮೇಲೆ ಅವ್ರ ವಿಷನ್ ತುಂಬಾ ಚೆನ್ನಾಗಿದೆ. ಹೇಗೆ ಸೇವ್ ಮಾಡಬೇಕು, ಏನ್ ಮಾಡಬೇಕು ಎಲ್ಲ ಮುಂದೆ ಒಂದು 10 years ಯೋಚನೆ ಮಾಡೋದು ಆ ಥರ. ಸೊ ಈಸ್ ಎ ವಿಷನರಿ. ವೆರಿ ನೈಸ್. ಸೊ ವಿಶ್ ಮಾಡಿಬಿಡಿ ಸರಿ ಒಂದು ವೇದಿಕೆ ಮೇಲೆ ಅವರಿಗೆ. ಥ್ಯಾಂಕ್ ಯು. ಯು ಡಿಸರ್ವ್ ಇಟ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಉಪ್ಪು ತಿಂದವರು ನೀರು ಕುಡಿಲೇಬೇಕು. ನೀರು ಕುಡಿಲೇಬೇಕು. ಬಟ್ ಸರ್ ನೀವೆಲ್ಲ ಇವರೆಲ್ಲ ಇದಕ್ಕಿಂತ ರುಚಿ ಬೇರೆ ಇಲ್ಲ ಅಂದರೆ ನಾನು ಬರೀ ಉಪ್ಪನ್ನೇ ತಿಂದೆ. ಇಟ್ ಈಸ್ ನೈಸ್. ನಮ್ಮ ಆಯುರ್ವೇದದಲ್ಲಿ ಹಲವಾರು ಮೆಡಿಸಿನ್ಸ್, ನೀವು ಲವಣ ಜಾಸ್ತಿ ಪ್ರಿಡಾಮಿನೇಟ್ ಆಗಿರುವಂಥ ಮೆಡಿಸಿನ್ಸ್ನ ನೋಡಿದ್ರೆ ಅದು ಇದೇ ರೀತಿಯೇ ಉಪ್ಪು ಥರನೇ ಇರುತ್ತೆ. ಬಟ್ ಸರ್ ಇದು ಇವಾಗ ಚಿಕ್ಕದಾಗಿ ಕಸ ಎಲ್ಲ ಇದೆಯಲ್ಲ ಸರ್, ಇದ್ರೊಳಗಡೆ ಇದೆ ಆಕ್ಚುಲಿ. ಇದನ್ನ ಹೀಗೆ ಅಡುಗೆಗೆ ಡೈರೆಕ್ಟ್ ಆಗಿ ಬಳಸ್ತಾರೆ ಅಥವಾ ಇದನ್ನ ಏನಾದ್ರು ಪ್ಯೂರಿಫೈ ಮಾಡ್ಕೋಬೇಕಾಗತ್ತಾ ಮನೆಗೇನಾದ್ರೂ ತಗೊಂಡ್ರೆ? ಅಲ್ಲ, ಮನೆಗೆ ಹೋಗುವಂಥದ್ದೇ ಉಪ್ಪಿದು. ಎಲ್ಲಾದರೂ ಅದು
ತಾವು ಹೇಳಿದಾಗ ಏನಾದ್ರು ಇದ್ದದ್ದಿದ್ರೆ ಅದು ವನಸ್ಪತಿಯ ಎಲೆ ಏನು ಇರ್ತದೆ ಅದ್ರ ಎಲ್ಲರೂ ಒಂಚೂರು ಪಾರಿ ಇರ್ತದೆ. ಇದು ಪ್ರೊಸೆಸಿಂಗ್ ಇರೋದಿಲ್ಲ. ನಾವು ಏನು ಬಂದಿದೆ ಅದನ್ನು ಕಲೆಕ್ಟ್ ಮಾಡಿ ಮಾಡೋದ್ರಿಂದ ಅದಕ್ಕಾಗಿ ನಾವು 100% ಪ್ಯೂರ್ ಅಂತ ಹೇಳೋದೇ ಇಲ್ಲ. ಇಟ್ ಇಸ್ 96% ಅಂತ ಆಗಿಲ್ಲ, ರಿಫೈನಿಂಗ್ ಆಗಿಲ್ಲ. ಕರೆಕ್ಟ್. ಬಟ್ 100% ಎಡಿಬಲ್, ಸೇಫ್ ಟು ಯೂಸ್. ಸೇಫ್ ಯೂಸ್. ಅದರಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಇಂಪ್ಯೂರಿಟಿ ಸಿಕ್ಕಿದ್ರೂ ಕೂಡ ದಟ್ ಇಸ್ ಇಂಪ್ಯೂರಿಟಿ, ಕೆಮಿಕಲ್ ಇಂಪ್ಯೂರಿಟಿ ಇಲ್ಲ. ಕೆಮಿಕಲ್ ಇಲ್ಲ. ಕರೆಕ್ಟ್. ಅಂಡ್ ಅಯೋಡಿನ್ಗೆ ಏನು ಮಾಡ್ತೀರಾ ಸರ್? ಬಿಕಾಸ್ ಅಯೋಡೈಸೇಷನ್ ಅದೊಂದು ಪ್ರೋಸೆಸ್ ಮಾಡ್ತೀವಿ. ಅಂಡ್ ನ್ಯಾಚುರಲ್ ಆಗಿ ಉಪ್ಪು ತಗೊಂಡು ನಮ್ಮಲ್ಲಿ ಎರಡು ಥರದ್ದು ಉಪ್ಪು ಬರ್ತದೆ. ಒಂದು ನ್ಯಾಚುರಲ್ ಸಾಲ್ಟ್, ಒಂದು ಅಯೋಡೈಸ್ಡ್. ಅಯೋಡೈಸ್ಡ್ ಉಪ್ಪು ಬಂದಿದೆ ಯಾಕಂತ ಹೇಳಿದರೆ ಕೇಂದ್ರ ಸರ್ಕಾರದವ್ರದ್ದು ಕೆಲವು ವರ್ಷಗಳ ಹಿಂದೆ ಮನುಷ್ಯನಿಗೆ ಗಾಯ್ಟರ್ ಪ್ರಾರಂಭ ಆದಾಗ ಈಸಿ ವೇ, ಸಾಮಾನ್ಯವಾಗಿ ಪ್ರತಿ ಮನುಷ್ಯ ಯಾವುದನ್ನು ಆಹಾರದಲ್ಲಿ ಉಪಯೋಗ ಮಾಡ್ತಾನೆ ಅದರ ಮುಖಾಂತರ ಬಾಡಿಯಲ್ಲಿ ಅಯೋಡಿನ್ ಹೋಗಬೇಕು ಅಂತ ಹೇಳುವಾಗ ಸಾಲ್ಟ್ಗೆ ಮಾಡಿದರು. ಹಾಗಾಗಿ ಗವರ್ಮೆಂಟ್ ಆಫ್ ಇಂಡಿಯಾದವರು ಪೊಟ್ಯಾಷಿಯಂ ಅಯೋಡೈಡ್, ಗಳಗಂಡ ಕಾಯಿಲೆ ಬರಬಾರ್ದು ಅಂತ ನಮ್ಮಲ್ಲಿ ನಮ್ಮ ಉಪ್ಪು ಟೆಸ್ಟ್ ಮಾಡಿದಾಗ ಅದು ನೈಸರ್ಗಿಕವಾಗಿ ಅದರಲ್ಲಿ ಅಯೋಡಿನ್ ಇದೆ. ಆದರೆ ಸರ್ಕಾರದ ಗೈಡ್ಲೈನ್ ಇದ್ದುದರಿಂದ ನಾವು ಅಯೋಡೈಸೇಷನ್ ಮಾಡಿ 1 ಕಿಲೋದು ಪ್ಯಾಕೆಟ್ನಲ್ಲಿ ನಾವು ಕೊಡ್ತೀವಿ. ಇನ್ನೊಂದು ಇರ್ತದೆ ನಾನ್ ಅಯೋಡೈಸ್ಡ್ ಲೂಸ್ ಸಾಲ್ಟ್ ಅಂತ ಹೇಳ್ತೀವಿ, ಅದು 50 kg. ಆ 50 kg ಬ್ಯಾಗನ್ನು ಹೆಚ್ಚಾಗಿ ಆಯುರ್ವೇದ ಸೆಂಟರ್ಗಳು, ಯೋಗಿಕ್ ಸೆಂಟರ್ಗಳು ಅಲ್ಲಿ ಎಲ್ಲವೂ ನಮ್ಮ ಈ ಲೂಸ್ ಸಾಲ್ಟನ್ನು ತಗೊಂಡು ಹೋಗ್ತಾರೆ. ಪಶುಗಳಿಗೆ ಮೇವು ಹದಗೊಳಿಸೋದಕ್ಕೂ ಉಪ್ಪನ್ನ ಸಂಪೂರ್ಣವಾಗಿ ಪಶುಗಳಿಗೆ ಅಂದರೆ ಹೈನುಗಾರಿಕೆಯಲ್ಲಿ ವಿಶೇಷವಾಗಿ ನಮ್ಮ ಕಸ್ಟಮರ್ಗಳು ಹವ್ಯಕ ಬ್ರಾಹ್ಮಣರು, ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಕಡೆಯವರಾಗಿದ್ದರಿಂದ ಅಲ್ಲಿ ಹೈನುಗಾರಿಕೆಗೆ ಬಹಳ ಅವಶ್ಯಕತೆ ಇದ್ದರಿಂದ ಹೈನಿಗೆ ಬೇಕಾಗ್ತದೆ. ಮತ್ತು ಪ್ರಿಸರ್ವೇಟಿವ್, ಉಪ್ಪಿನಕಾಯಿ, ಅದರಲ್ಲಿ ನಾವು ಅದೊಂದು ಬಹುಪಯೋಗಿ ವಸ್ತು ಸರ್, ವಾಟೆ ಹುಳಿ ಎಲ್ಲ ಪ್ರಿಸರ್ವೇಟಿವ್ಗೆ ನಮ್ಮ ಇದು ಅವರು ಇನ್ನೊಂದು ಉಪ್ಪು ಫ್ಯಾಕ್ಟ್ರಿ ಉಪ್ಪು ಮಾಡಿದಾಗ ಇಟ್ ಆಕ್ಟ್ಸ್ ಆಸ್ ಎನ್ ಆಸಿಡ್, ಬರ್ನ್ ಆಗ್ತದೆ, ಕಪ್ಪಾಗ್ತದೆ. ನಮ್ಮದು ಬಹುಪಯೋಗಿ ವಸ್ತು, ಅದು ಶವ ಸಂಸ್ಕಾರಕ್ಕೂ ಉಪ್ಪನ್ನ ಬಳಸ್ತಾರೆ. ಅಲ್ಲಿವರೆಗೂ ಇದೆ ಉಪ್ಪಿನ ಬಳಕೆ. ಹಿಂದಿನ ಕಾಲದಲ್ಲಿ ಮಳೆ ಬರದೇ ಇದ್ದಾಗ ಈಗ ಕ್ಲೌಡ್ ಸೀಡಿಂಗ್ ಆಗ್ತದೆ. ಹಿಂದಿನ ಕಾಲದಲ್ಲಿ ಘಟ್ಟದ ಏರಿಯಾದಲ್ಲಿ ಅಲ್ಲಿ ಗೂಡುಗಳನ್ನು ಕಟ್ಟಿಗೆದು ಅದಕ್ಕೆ ಕಡಿಮೆ ಇದರಲ್ಲಿ ಬೆಂಕಿ ಕೊಟ್ಟು ಉಪ್ಪನ್ನು ಹಾಕ್ತಿದ್ರು. ಮತ್ತೊಬ್ರು ನಿಮ್ಗೆ ವಿಶ್ ಮಾಡಬೇಕು ಅಂತ ಬಂದಿದ್ದಾರೆ ಸರ್, ಸತ್ಯೇಂದ್ರ ನಾಡಕರ್ಣಿ ಅವರು. ಬನ್ನಿ ಸತ್ಯೇಂದ್ರ. ಅತಿ ಬುದ್ಧಿವಂತರು ಅವರು, ಸಿಎ ಅಂದ್ರೆ. ಸೊ ಹೇಳಿ, ಅರುಣ್ ಅವರು ಎಷ್ಟು ಬುದ್ಧಿವಂತರು? ನಮ್ಮ ಶ್ರೀಯುತ ಅರುಣ ನಾಡಕರ್ಣಿ ಅವರು ಅವರ ಫ್ಯಾಮಿಲಿ ತಲತಲಾಂತರದಿಂದ ಇದನ್ನು ನಡೆಸ್ಕೊಂಡು ಮುಂದಾಳತ್ವದಿಂದ ಅದನ್ನ ಹೇಗೆ ಒಂದು ಪ್ರೋಗ್ರೆಸಿವ್ ಆಗಿ ಬೆಳೆಸಿದ್ದಾರೆ ಅಂತಂದ್ರೆ, ಅದು ಕಳೆದ ಒಂದು ನನಗೆ ಗೊತ್ತಿರೋ ಥರ ಒಂದು 10-15 ವರ್ಷಗಳಿಂದ ಶ್ರೀಯುತ ಅರುಣ ನಾಡಕರ್ಣಿಯವರ ಅಧ್ಯಕ್ಷತೆಯಲ್ಲಿ ಚೇರ್ಮನ್ ಆಗಿ ಆ ಸಂಸ್ಥೆಗೆ ಮುಂಚೆಗಿಂತಲೂ ಇನ್ನೂ ಟೆಕ್ನಾಲಜಿಯನ್ನು ಬೆಳೆಸ್ಬಿಟ್ಟು ಮುಂಚೆ ಏನು ಏನು ನಡೆಸ್ಕೊಂಡು ಬರ್ತಾ ಇದ್ರು ಅದನ್ನ ಇನ್ನೂ ಹೇಗೆ ಅದನ್ನ ಡೆವಲಪ್ ಮಾಡಬೇಕು ಅನ್ನೋ ಒಂದು ವಿಷನ್ ಇಂದ ಅವರು ಸತತವಾಗಿ ಅವರು ಅದರಲ್ಲಿ ತೊಡಗಿಸಿಕೊಂಡು ಇಯರ್ ಆಫ್ಟರ್ ಇಯರ್ ಹೇಗೆ ಅದು ನಮಗೆ ಜಾಸ್ತಿ ಲಾಭ ಬರ್ತಾ ಇದೆ, ಅದು ನಮ್ಮ ಶ್ರೀಯುತ ಅರುಣ್ ನಾಡಕರ್ಣಿ ಅವರ ಮುಂದಾಳತ್ವ, ಅವರ ಲೀಡರ್ಶಿಪ್ ಇಂದ ಬಂದಿರುವಂತದ್ದು. ನಾನು ಈ ಸಂಸ್ಥೆಗೆ ಇನ್ನೂ ಹಾಗೆ ಬೆಳಿಲಿ, ಇನ್ನು ಜಾಸ್ತಿ ಬೆಳಿಲಿ ಅಂತ ಹಾರೈಸುತ್ತಾ ಇವರಿಗೆ ನಿಮ್ಮ ಅಕೌಂಟಿಂಗ್ ಕೂಡ ಹಾಗೆ ಮಾಡ್ತಾ ಇರಿ ಸರ್. ನೀವೀಸ್ ಎಲ್ಲ ಒಂದು ಬುದ್ಧಿವಂತರೆಲ್ಲ ಸೇರಿ ತಲೆಮಾರುಗಳಿಂದ ಅಷ್ಟು ಯಶಸ್ವಿಯಾಗಿ ನಡ್ಸ್ಕೊಂಡು ಬಂದು ನೀವು ಹೇಳಿದ್ರೆ ಸ್ಥಳೀಯವಾಗಿ ಎಲ್ಲರಿಗೂ ಅವಕಾಶಗಳು ಕೊಡ್ತಾ ಇದ್ದೀವಿ, ಉದ್ಯೋಗ ಅವಕಾಶ ಅಂತ. ದಟ್ ಇಸ್ ಅ ಗ್ರೇಟ್ ಥಿಂಗ್ ಆಕ್ಚುಲಿ. ಈ ಸಂಸ್ಥೆಗೆ ಮತ್ತೆ ಅರುಣ್ ಅವ್ರಿಗೆ ಎಸ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸತ್ಯೇಂದ್ರ ಅವರ. ಇಟ್ ವಾಸ್ ವೆರಿ ನೈಸ್ ಹ್ಯಾವಿಂಗ್ ಯು ಹಿಯರ್ ಟುಡೇ. ಥ್ಯಾಂಕ್ ಯು ಸೊ ಮಚ್. ಯಾವತ್ತು ನಿಮ್ಮ ತಂದೆ ತಾಯಿ ಏನೊಂದು ಮಾಡಿಟ್ಟಿದ್ದಾರೆ ಅಂದರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸವನ್ನು ಮಕ್ಕಳು ಮಾಡಬೇಕು ಅನ್ನೋದಕ್ಕೆ ಉದಾಹರಣೆ ನಮ್ಮ ನಾಡಕರ್ಣಿ ಸರ್. ನಾಡಕರ್ಣಿ ಸರ್ ನೆಕ್ಸ್ಟು ಇನ್ನು ಸಂಘವನ್ನು ಇನ್ನು ದೊಡ್ಡ ಮಟ್ಟಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡು ಹೋಗಬೇಕು ಅನ್ನೋ ಆಸೆ ನಿಮಗೆ. GI ಕೂಡ ಬರ್ತಾ ಇದೆ ಅಂತ ಅಂದ್ರಿ. ಇನ್ನು ಏನು ನೆಕ್ಸ್ಟ್ ಸ್ಟೆಪ್ ಏನಿದೆ ನಿಮ್ಮದು? ನೆಕ್ಸ್ಟ್ ಸ್ಟೆಪ್ ನಮ್ಮದು ಈಗ ಟೆಟ್ರಾ ಪ್ಯಾಕ್ನಲ್ಲಿ ನಾವು ತರ್ತಾ ಇದ್ದೀವಿ. ಎಷ್ಟು ಕ್ವಾಂಟಿಟಿ? 1 ಕಿಲೋದ ಪ್ಯಾಕೆಟ್ ಬರ್ತದೆ, ಟೆಟ್ರಾ ಪ್ಯಾಕ್ನಲ್ಲಿ ಬರ್ತದೆ, ಏರ್ ಸೀಲಿಂಗ್ ಇರ್ತದೆ ಅದಕ್ಕೆ. ಸೊ ಸೂಪರ್ ಮಾರ್ಕೆಟು ಮತ್ತೆಲ್ಲ ಈ ಕಡೆ ಡಿಮಾಂಡ್ ಭಾಳ ಇದೆ. ಹಾಗೆ ಮಾಡಿದಲ್ಲಿ ನಮ್ಮ ಪ್ರೈಸು ಇನ್ಕ್ರೀಸ್ ಮಾಡ್ಲಿಕ್ಕೆ ಆಗ್ತದೆ. ಇವಾಗ ಎಷ್ಟು ಸರ್, ಕುತೂಹಲ ನನಗೆ, ಎಷ್ಟು 1 ಕಿಲೋ ನಿಮ್ಮ ಉಪ್ಪಿನ ಬೆಲೆ? MRP is 25. ಓಕೆ ಅಂದ್ರೆ ನಿಮಗೆ ನಮ್ಮ ರಿಟೇಲರ್ ಸೇಲ್ is 25. ಬಟ್ ನಮ್ಮದು
17 ಸರ್ ಬಟ್ 25 ರೂಪೀಸ್ ಕೂಡ ಇಷ್ಟೊಂದೆಲ್ಲ ದೊಡ್ಡ ದೊಡ್ಡ ಮೆಥಡಾಲಜಿ ಇಷ್ಟು ಜನ ಕೆಲಸ ಮಾಡಿ ಎಲ್ಲ 25 ರೂಪೀಸ್ ಇಸ್ ಆಲ್ಸೋ ಗುಣಮಟ್ಟಕ್ಕೆ ಬೆಲೆ ಕೊಡಬೇಕಲ್ವಾ ನಾವೀಗ? ಗುಣಮಟ್ಟಕ್ಕೆ. ಹೌದು, ಆರ್ಗ್ಯಾನಿಕ್ ಇವಾಗೆಲ್ಲ ಆರ್ಗ್ಯಾನಿಕ್ ಹೆಸರೇ ಹೇಳ್ಕೊಂಡು 1 to double ಪ್ರೈಸ್ ಅಲ್ಲಿ ಪ್ರತಿಯೊಂದು ಕಮೋಡಿಟೀಸ್ನ ಮಾಡ್ತಿರುವಂತಹ ಆರೋಗ್ಯಕ್ಕೆ ಸುರಕ್ಷಿತವಾದಂಥ ವಸ್ತು. ಸುರಕ್ಷಿತವಾದಂಥ ಆ್ಯಂಡ್ ಅಫೋರ್ಡೆಬಲ್ ಪ್ರೈಸ್ ಆಲ್ಸೋ. ಓಕೆ ಸರ್, ಮತ್ತೊಬ್ಬರು ತಮ್ಮ ಆತ್ಮೀಯರೊಬ್ಬರು ಬಂದಿದ್ದಾರೆ ಇಲ್ಲಿ, ಉಮೇಶ್ ಬಳವಳ್ಳಿಯವರು. ಅವ್ರನ್ನೂ ಕರೆದ್ಬಿಡೋಣ ವೇದಿಕೆ ಮೇಲೆ. ಬನ್ನಿ ಉಮೇಶ್ ಸರ್, ಇವರು ಕೂಡ ಅವರ ಸಂಘದ ಒಬ್ಬ ಸದಸ್ಯರು. ಸರ್ ಎಸ್ ಹೇಳಿ ಅರುಣ್ ಅವ್ರ ಬಗ್ಗೆ. ನಾವು ಅಡಿಕೆ ಮತ್ತು ತೆಂಗಿನಕಾಯಿಗಳನ್ನು ಬೆಳೆಸ್ತಿದ್ವಿ. ಹಾಂ ಹಾಂ ಹಾಂ. ಆಮೇಲೆ ಉಪ್ಪಿನ ಕೂಡ ನಮ್ದು ಒಂದು ಭಾಗ ಉಂಟು, ನಾವು ಕೂಡ ಓನರ್ಸು. ಹೌದು. ಮತ್ತೆ ನಾವು ಅದನ್ನೇ ಒಂದು ನಂಬಿಕೊಂಡು ಇರುವಾಗೆ ಸ್ವಲ್ಪ ಕಷ್ಟ. ಹೌದು, ನಮ್ಮ ಅದಕ್ಕೋಸ್ಕರ ನಾವೆಲ್ಲ ಸಿಟಿಗೆ ಹೋಗಿ ಅಲ್ಲಿ ಕೆಲಸವನ್ನು ತಗೊಂಡು ಇದು ಮಾಡ್ತಿದ್ವಿ. ಆದರೆ ನಮ್ಮ ಅರುಣ್ ಅವರು ಅಲ್ಲೇ ಉಳಿದು ಅವರಿಗೆ ಇನ್ನೊಂದು ಭಾಗ್ಯ ಅಂತ ಹೇಳಿದ್ರೆ ಅವ್ರ ತಂದೆಯವರು ಕೂಡ ಅದೇ ಸೊಸೈಟಿಯಲ್ಲಿ ತುಂಬ ವರ್ಷ ಚೇರ್ಮನ್ ಆಗಿದ್ರು. ಅದರ ಲಾಭನೂ ಇವರಿಗೂ ಅದೇ. ಮತ್ತೆ ಅದೇ ಥರ ಇವರು ಕೂಡ ಅದನ್ನೇ ನಡೆಸ್ಕೊಂಡು ಹಾಗೆ ದಕ್ಷತೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ನಮಗೆಲ್ಲರಿಗೂ ಹೆಚ್ಚಿನ ಒಂದು ಲಾಭವನ್ನು ಪಡಿಸಿ ಅದರ ಮತ್ತು ಡೈವರ್ಸಿಫೈ ಮಾಡೋಣ ಅಂತ ಒಂದು ದೊಡ್ಡ ವಿಚಾರದಲ್ಲಿ ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಇವರಿಗೆ ನಮ್ಮೆಲ್ಲರೂ ಯುನಾನಿಮಸ್ಲಿ ಇಲೆಕ್ಟ್ ಮಾಡಿ ಚೇರ್ಮನರಾಗಿ ಮಾಡಿಸಿದ್ದೀವಿ ನಾವು ಹಾಗೆ. ಸೊ ನಾವೆಲ್ಲರೂ ಇವರ ಇದರಿಂದ ಬಹಳ ಖುಷಿಯಾಗಿದ್ದೀವಿ. ಇನ್ನು ಮುಂದೂ ಕೂಡ ಅವರು ಅದೇ ರೀತಿ ಇರಬೇಕು ಅಂತ. ಹೌದು, ತುಂಬಾ ವಿಷನ್ಸ್ ಇಟ್ಕೊಂಡಿದ್ದಾರೆ. ಸೊ ತಮ್ಮೆಲ್ಲರ ಸಹಕಾರ ಕೂಡ ಹೀಗೆ ಸಿಗ್ಲಿ ಅವ್ರಿಗೆ. ಹೌದು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಬನ್ನಿ. ಸ್ಟೂಡೆಂಟ್ಸ್ ಏನಾದ್ರು ಕ್ವೆಶ್ಚನ್ ಇದೆಯಾ? ಎನಿ ಕ್ವೆಶ್ಚನ್ಸ್? ಸರ್, ನನ್ನ ಹೆಸರು ಕೋಮಲ್ ನಾಯಕ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ JKVK ಕಾಲೇಜಿಂದ ಬಂದಿದ್ದೀನಿ. ಸರ್, ನೀವು ಉಪ್ಪು ತಯಾರಿಕೆಯಲ್ಲಿ ಯಾವುದಾದ್ರೂ ಮಷಿನ್ ಯೂಸ್ ಮಾಡ್ತೀರಾ? ಇಲ್ಲ, ಇದು ನೈಸರ್ಗಿಕ ಉಪ್ಪು. ದಟ್ ಈಸ್ ದಿ ಸ್ಪೆಷಾಲಿಟಿ. ಮಷಿನರಿ ಎಲ್ಲಿ ಬರ್ತದೆ? ಪ್ಯಾಕಿಂಗ್, ಅಯೋಡೈಸೇಷನ್ ಆ್ಯಂಡ್ ಪ್ಯಾಕಿಂಗ್. ಸಾಲ್ಟ್ ಹಾರ್ವೆಸ್ಟಿಂಗ್ ಆ್ಯಂಡ್ ಪ್ರೊಡಕ್ಷನ್ ಏನಿದೆಯಲ್ಲ, ಅಲ್ಲಿ ಎಲ್ಲೂ ಒಂದು ಮಷಿನರಿ ಅಥವಾ ಪವರ್ ಎಲೆಕ್ಟ್ರಿಸಿಟಿ ಏನು ಬರೋದಿಲ್ಲ. ಸೂರ್ಯದೇವ, ವಾಯುದೇವ ಇಬ್ಬರ ಆಶೀರ್ವಾದ. ಪ್ರಕೃತಿಗಿಂತ ದೊಡ್ಡ ಮೆಷಿನ್ ಯಾವುದೂ ಇಲ್ಲ ಸರ್. ಮತ್ತು ಇವಾಗ ಪಾಕೆಟ್ ಒನ್ಸ್ ನಾವು ಓಪನ್ ಮಾಡಿದರೆ ಡ್ಯೂ ಟು ಸಮ್ ಅಟ್ಮಾಸ್ಫಿಯರಿಕ್ ಕಂಡೀಷನ್ ಇಟ್ ವಿಲ್, ಅಂದರೆ ಅದು ಕರಗೋಗುತ್ತಲ್ಲ, ಹೌ ಟು ಪ್ರಿವೆಂಟ್ ಇಟ್? ಹಾಂ, ಅದಕ್ಕಾಗಿ ನಾವು ಆ ಪ್ಯಾಕಿಂಗ್ ಏನಿದೆಯಲ್ಲ, ಸೀಲ್ಡ್ ಪ್ಯಾಕ್ ಇರ್ತದೆ, ನಾವು ಮಾರ್ಕೆಟಿಗೆ ಕೊಟ್ಟು ಏರ್ ಟೈಟ್ ಮಾಡ್ತೀರಿ. ಹಾಂ, ಈಗ ತಮ್ಮ ಸಜೆಷನ್ನು ನಮ್ಮಲ್ಲಿ ಅನೇಕ ಇಂಜಿನಿಯರಿಂಗ್ ಇವರು ಕೊಟ್ಟಿದ್ದರಿಂದ ವಿದಿನ್ ಫ್ಯೂ ಮಂತ್ಸ್ ಟೆಟ್ರಾ ಪ್ಯಾಕ್ ಡಬಲ್ ಸೀಲ್ಡ್ ಕವರ್ಗಳನ್ನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ ನಾವು ವಿದಿನ್ ಫ್ಯೂ ಮಂತ್ಸ್. ಆಗ ಮಾಯ್ಶ್ಚರ್ ಒಳಗೆ ಪ್ಯಾಕ್ನಲ್ಲಿ ಎಂಟರ್ ಆಗೋದು ಇದಾಗ್ತದೆ. ಬಟ್ ಫಾರ್ ಯುವರ್ ಇನ್ಫಾರ್ಮೇಷನ್, ಇಲ್ಲಿದ್ದ ಹಿರಿಯ ಮಹಿಳೆಯರಿಗೆ ಕೇಳಿದ್ರು ಗೊತ್ತಾಗ್ತದೆ, ಉಪ್ಪಿಗೆ ಒಂದು ಭರಣಿ ಇರ್ತದೆ, ಚೈನಾ ಕ್ಲೇದ್, ಅದರಲ್ಲಿ ಹಾಕಿ ಮುಚ್ಚಳ ಹಾಕಿ ಅದನ್ನು ಒಲೆ ಹತ್ತಿರ ಅಥವಾ ಗ್ಯಾಸ್ ಇದರ ಸೈಡಿಗೆ ಇಟ್ಟಿರ್ತಾರೆ. ನೈಸ್, ಥ್ಯಾಂಕ್ ಯು ಮೇಡಮ್. ಓಕೆ, ಕೇಳಿ. ಎಸ್, ನೆಕ್ಸ್ಟ್ ಕ್ವೆಶ್ಚನ್ ತಗೊಳ್ಳಿ. ನಮಸ್ತೆ ಸರ್, ನನ್ನ ಹೆಸರು ಜಯಶ್ರೀ ಅಂತ. ನಾನು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ JKVK. ಸರ್, ಯಾವುದೇ ಪ್ರಾಡಕ್ಟ್ ಆಗಲಿ ಅದ್ರ ಲಾಸ್ ಪರ್ಸೆಂಟೇಜ್ ಅಂತ ಇರುತ್ತಲ್ಲ, ನಿಮ್ಮದು ಎಲ್ಲ ನ್ಯಾಚುರಲಾಗೆ ಮಾಡ್ತಿರೋದ್ರಿಂದ ಲಾಸ್ ಪರ್ಸೆಂಟೇಜ್ ಎಷ್ಟಿದೆ ಮತ್ತು ಹೇಗೆ ಓವರ್ಕಮ್ ಮಾಡ್ತಾ ಇದ್ದೀರಾ ಅದನ್ನು? ನಮ್ಮಲ್ಲಿ ನಾವು ಲಾಸ್ ಪರ್ಸೆಂಟೇಜ್ ನಾನು ಆಗ ಸರ್ ಕೇಳಿದಾಗ ಒಂದು ಹೇಳಿದೆ ನೋಡ್ರಿ, ಪ್ರೊಡಕ್ಷನ್ ಕಾಸ್ಟ್ ನಾವು ಮೊದಲು ತೆಗಿತೀವಿ. ನಮಗೆ ಪ್ರೊಡಕ್ಷನ್ ವೇರೀಸ್ ಫ್ರಮ್ 1 year to another. 3,000 ಬರ್ಬೋದು, 5,000 ಬರ್ಬೋದು, 8,000 ಬರ್ಬೋದು. ಸೊ ಪ್ರೊಡಕ್ಷನ್ ನಾವು ಇನ್ಕಮ್ ಡಿಸ್ಟ್ರಿಬ್ಯೂಟ್ ಮಾಡುವಾಗ, ಸ್ಪ್ಲಿಟ್ ಮಾಡುವಾಗ ಫಸ್ಟ್ ನಾವು ಪ್ರೊಡಕ್ಷನ್ ಕಾಸ್ಟನ್ನು ತೆಗಿತೀವಿ. ಪ್ರೊಡಕ್ಷನ್ ಕಾಸ್ಟ್ ತೆಗೆದು ಆಮೇಲೆ ನಾವು ನಮ್ಮ ಸಂಸ್ಥೆಗೆ ಕಮಿಷನ್ ಕೊಡ್ತೀವಿ. ಕಮಿಷನ್ ಯಾತಕ್ಕೆ ಕೊಡ್ತೀವಿ ಅಂತ ಹೇಳಿದರೆ, ಅಲ್ಲಿಯ ಉದ್ಯೋಗಿಗಳ ಎಲ್ಲ 2 ಟೈಪ್ ಉದ್ಯೋಗಿಗಳಿರ್ತಾರೆ. ಒಂದು ಪ್ರೊಡಕ್ಷನ್ದಲ್ಲಿ ಬರುವಂಥ ಉದ್ಯೋಗಿಗಳಿರ್ತಾರೆ, ಒಂದು ಅಡ್ಮಿನಿಸ್ಟ್ರೇಟಿವ್ನಲ್ಲಿ ಬರುವಂಥ ಉದ್ಯೋಗಿಗಳು ಇರ್ತಾರೆ. ಲ್ಯಾಬ್ ಅಸಿಸ್ಟೆಂಟು, ಮ್ಯಾನೇಜರು, ಅಕೌಂಟೆಂಟು ಈ ಥರ ಇರ್ತಾರೆ. ಅವೆಲ್ಲ ಖರ್ಚು ವೆಚ್ಚಗಳ ಪ್ರಕಾರ ತೆಗೆದು ನಾವು ಆ ಇನ್ಸ್ಟಿಟ್ಯೂಷನ್ ಸಂಸ್ಥೆಗೆ ಅದು ಬಲವಾಗಿ ಬೆಳಿಬೇಕು, ದೃಢವಾಗಿ ಇರಬೇಕು ಅಂತೇಳಿ ಅದಕ್ಕೆ ಪರ್ ಬ್ಯಾಗ್ ಇಂತಿಷ್ಟು ಪ್ರಾಫಿಟ್ ಕೊಟ್ಟು ರಿಮೈನಿಂಗ್ ಪ್ರಾಫಿಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ಸ್ ದಿ ಮೆಂಬರ್ಸ್ ಆ್ಯಸ್ ಪರ್ ದ ಯೂನಿಟ್ ರೇಟ್. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ಇವತ್ತಿನ ತನಕ ಲಾಸ್ ಅಂತ ಹೇಳೋ ಪ್ರಶ್ನೆ ಬಂದಿಲ್ಲ. ಥ್ಯಾಂಕ್ ಯು. ಜೋರಾದ ಚಪ್ಪಾಳೆಗಳ ಮೂಲಕ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಅರುಣ್ ನಾಡಕರ್ಣಿ ಅವರ ಪ್ರೀತಿಯ ಕುಟುಂಬ ಹಾಗೂ ಫ್ರೆಂಡ್ಸ್.
ಎಸ್ ಅರುಣ್ ಸರ್, ಫುಲ್ ಬ್ಯೂಟಿಫುಲ್ ಫ್ಯಾಮಿಲಿ ಇವತ್ತು ವೇದಿಕೆ ಮೇಲೆ ಟು ಸಪೋರ್ಟ್ ಯು, ನಿಮಗೆ ವಿಶ್ ಮಾಡೋಕ್ಕೆ ಬಂದಿದ್ದಾರೆ. ಎಲ್ಲದಕ್ಕಿಂತ ಸ್ಪೆಷಲ್ ಆಗಿ ನಮ್ಮ ಮ್ಯಾಡಮ್, ಸೊ ಮ್ಯಾಡಮ್ ಸಪೋರ್ಟ್ ಬಗ್ಗೆ ಮಾತಾಡಲೇಬೇಕು. ಇವತ್ತು ಇಷ್ಟು ಗತ್ತಿಂದ ಇವತ್ತು ರೈತರತ್ನ ವೇದಿಕೆ ಮೇಲೆ ಸಾಧಕರಾಗಿ ಕೂತಿದ್ದಾರೆ ಅಂದರೆ ಮನೆಯಲ್ಲಿ ಮ್ಯಾಡಮ್ ಸಪೋರ್ಟ್, ಅವ್ರ ಬಗ್ಗೆ ಮಾತಾಡಲೇಬೇಕು. ಅರುಣ್ ಅವ್ರ ಬಗ್ಗೆ ಹೇಳಿ, ಯಾವ ಥರ ವಿಶ್ ಮಾಡ್ತೀರಾ ಇವತ್ತು ಈ ವೇದಿಕೆ ಮೇಲೆ, ಅವರ ಸಕ್ಸಸ್ ಬಗ್ಗೆ, ನೀವು ಹತ್ತಿರದಿಂದ ನೋಡಿರುವಂಥ ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ನನಗಂದರೆ ಇಲ್ಲಿ ಈಗ ಖುಷಿ ಆಗ್ತಾ ಇದೆ ಅಂತಂದರೆ, ನನಗೆ ಮೊದಲನೇದಾಗಿ ನಾವು ದೂರದರ್ಶನದವರೆಗೂ ನಾವು ಧನ್ಯವಾದ ಹೇಳಬೇಕು. ಯಾಕಂದರೆ ನಮ್ಮ ರೈತ ರತ್ನ ಅಂತ ಹೇಳ್ಕೊಂಡು ನೀವು ಹೇಳಿದ್ದೀರಾ, ಮತ್ತು ರೈತರಾಗಿ ನಿಮ್ಮ ಈ ಒಂದು ಪಬ್ಲಿಸಿಟಿ ಅಂದರೆ ಈ ಒಂದು ಕಾರ್ಯಕ್ರಮ ಮಾಡಿಕೊಂಡು ನಮ್ಮ ಒಂದು ಸಣ್ಣ ಉಪ್ಪು ಅಂತ ಹೇಳಿ ಒಂದು ಇರ್ಬೋದು, ಆದರೆ ಆ ಉಪ್ಪಿನ ಅವಶ್ಯಕತೆ ಎಷ್ಟಿದೆ, ಅದರದ್ದು ಮಹತ್ವ ಏನು ಹೇಳ್ಕೊಂಡು ನಾವು ಎಲ್ಲೂ ಹೇಳ್ಕೊಳ್ದೆ ಹೋದ್ರೂ ಆದರೂ ನಮ್ಮ ಸಣ್ಣ ಊರಿನಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ನಮ್ಮ ಉಪ್ಪಿನ ಮಹತ್ವವನ್ನು ಊರಿಗೆ ಜಗತ್ತಿಗೆ ಹೇಳ್ಬೋದು. ಅದನ್ನು ನೀವು ತೋರಿಸ್ಕೊಡ್ತಾ ಇದ್ದೀರಾ, ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ನಾನು ಇವ್ರ ಬಗ್ಗೆ ಹೇಳೋದು ಅಂತಂದರೆ, ನಿಜವಾಗ್ಲೂ ನಾನು ಅವ್ರಿಗೆ ಮದುವೆ ಆಗಿ ಬಂದಮೇಲೆ ನಾನು ಲಕ್ಕಿ ಅಂತ ಹೇಳ್ತೇನೆ, ಅದೃಷ್ಟವಂತೆ ಅಂತೀನಿ. ನಾನು ಒಂದು ಊರಿಗೆ ಬಂದ್ಕೊಂಡು, ನಾನು ನಮ್ಮದು ತೋಟ ಇದೆ, ಅದು ನನಗೂ ಮುಂಚಿಂದನೂ ಸ್ವಲ್ಪ ಎಲ್ಲ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಲಕ್ಕಿಲಿ ಇವ್ರನ್ನು ಪಡೆದಿದ್ದನ್ನು ನಾನು ಧನ್ಯವಾದ ಅಂತ ಹೇಳ್ತೇನೆ. ಯಾಕಂದರೆ ಅವರು ನಿಜವಾಗ್ಲೂ ಅವರು ಇಲ್ಲಿ ಇಲ್ಲದೆ ಹೋಗಿದ್ರೆ, ಸಿಟಿ ಕಡೆ ಹೋಗಿದ್ದಿದ್ರೆ ಅವ್ರದ್ದು ಅಂದರೆ ಜ್ಞಾನ, ಅದು ಫ್ಯೂಚರ್ದು ಒಂದು ಅವ್ರದ್ದು ದೃಷ್ಟಿಕೋನ ಅವರಿಗೆ ಅಂದರೆ ಅವ್ರು ಎಲ್ಲೂ ಹೋಗಿ ಮುಟ್ಬೋದಾಗಿತ್ತು. ಆದರೆ ಅವರು ಆ ಕಡೆ ಒಲವು ಕಾಣಿಸ್ತೇನೆ ಊರಲ್ಲೇ ಇದ್ಕೊಂಡು ತಮ್ಮ ತೋಟ, ತಮ್ಮದು ಹಿರಿಯರು ಮಾಡಿದ್ದನ್ನು ಅದನ್ನು ಮುಂದುವರಿಸ್ಕೊಂಡು ಹೋಗ್ಕೊಂಡು ಮಾಡ್ತಾ ಇದ್ದಾರೆ. ಎಲ್ಲರೂ ಹೇಳಿದ್ದಾರೆ ಅವ್ರ ಬಗ್ಗೆ ಏನು ಅಂತ ಹೇಳಿ, ನಾನು ಹೇಳ್ಕೋದ್ರೆ ನನ್ನ ಹೊಗಳಿಕೆ ಮಾಡಬೇಕಾಗತ್ತೆ. ವಿಶ್ ಮಾಡಿಬಿಡಿ, ಖುಷಿಯಿಂದ ಮಾಡ್ತೇನೆ. ಅವರು ಇದೇ ರೀತಿ ಇನ್ನೂ ಒಳ್ಳೆಯದಾಗಲಿ, ಇನ್ನೂ ಮುಂದೆ ಈ ಸಹಕಾರನ ಅವರು ಮುಂದೆ ನಡ್ಸ್ಕೊಂಡೋಗಿ ಒಳ್ಳೆಯದಾಗಲಿ ಹೇಳ್ಕೊಳ್ತಾ, ನಾನು ಎಲ್ರಿಗೂ ಅವರು ಬಂದಂಥ ಎಲ್ಲ ಅವರೆಲ್ರಿಗೂ ಧನ್ಯವಾದ ಹೇಳ್ತಾ, ತಮಗೂ ಸಹ ಎಲ್ಲ. ಮತ್ತು ಮುಂದೆ ಅಂದರೆ ಖುಷಿ ಪಡ್ತೀನಿ ಅಂದರೆ, ಈಗ ಅಗ್ರಿಕಲ್ಚರ್ನವರು ಬಂದಿದ್ದಾರೆ. ಯಾಕಂದರೆ ಅಗ್ರಿಕಲ್ಚರಲ್ಲಿ ಈಗ ಯಾರೂ ಹೆಚ್ಚು ಇಂಟ್ರೆಸ್ಟ್ ಕೊಡೋದಿಲ್ಲ, ಆದರೆ ತಾವುಗಳು ಕಲಿತಿದ್ದೀರಾ, ಮಾಡ್ತಿದ್ದೀರಾ, ನಿಜವಾಗ್ಲೂ ನಾನು ಶಾಂತಲಾ ಮೇಡಮ್, ಇನ್ನೊಂದು ಸ್ವಲ್ಪ ದಿನ ನಮ್ಮ ಕಾರ್ಯಕ್ರಮ ಬರೋ ಅಷ್ಟೊತ್ತಿಗೆ ತುಂಬ ಜನರ ಮನಸ್ಸು ಬದಲಾಗೋಗ್ಬಿಡುತ್ತೆ. ಆ್ಯಂಡ್ ಇನ್ನೂ ಹೆಚ್ಚು ಹೆಚ್ಚು ಜನ ರೈತರು ನಮ್ಮ ನಾಡಿಗೆ ಸಿಗ್ತಾರೆ. ಆ ಒಂದು ಗ್ಯಾರಂಟಿ ಈ ವೇದಿಕೆ ಮೂಲಕ, ಇಷ್ಟು ದೊಡ್ಡ ರೈತ ಕುಟುಂಬದ ಮೂಲಕ ನಾನು ಖಡಾಖಂಡಿತವಾಗ್ಲಿ ಕೊಡಬಲ್ಲೆ. ನಮ್ಮ ರೈತರತ್ನ ವೇದಿಕೆ ಮೂಲಕ ಆ ಚೇಂಜ್ ಖಂಡಿತವಾಗ್ಲೂ ಸೊಸೈಟಿನಲ್ಲಿ ಆಗೇ ಆಗುತ್ತೆ ಅಂತ ವಿಶ್ ಮಾಡಿಬಿಡಿ. ಹಾಗಾದರೆ ಸರ್ಗೆ ಆಲ್ ದಿ ಬೆಸ್ಟ್ ಹೇಳಿಬಿಡಿ. ಆಲ್ ದಿ ಬೆಸ್ಟ್. ಎಸ್ ಎಸ್, ಓಕೆ ಓಕೆ, ರೆಡಿ. ವೀಕ್ಷಕರೇ, ಇನ್ನು ಇವತ್ತಿನ ನಮ್ಮ ಸಂಚಿಕೆಯ ರೈತರತ್ನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇರುವಂಥ ಅರುಣ್ ನಾಡಕರ್ಣಿ ಅವರ ಕುಟುಂಬದ ಈ ಬ್ಯೂಟಿಫುಲ್ ಫೋಟೋ ಸೇರ್ತಾ ಇದೆ ನಮ್ಮ ಇವತ್ತಿನ ಎಪಿಸೋಡ್ನ ವಾಲ್ ಆಫ್ ಫೇಮ್ಗೆ. ಸೊ ಎಲ್ಲರೂ ಸ್ಮೈಲ್ ಮಾಡಿ, ನಮ್ಮ ಫೋಟೋಗ್ರಾಫರ್ ನಿಮ್ಮ ಬ್ಯೂಟಿಫುಲ್ ಫೋಟೋ ಕ್ಲಿಕ್ ಮಾಡ್ತಾರೆ. ಆ್ಯಂಡ್ ಈ ಒಂದು ಮೊಮೆಂಟ್ಸನ್ನು ನಮ್ಮ ಜೊತೆ ಜಾಯಿನ್ ಮಾಡೋದಕ್ಕೆ, ಇನ್ನಷ್ಟು ಸೆಲೆಬ್ರೇಷನ್ನ ಜಾಸ್ತಿ ಮಾಡೋದಕ್ಕೆ ನಮ್ಮ ಜಡ್ಜಸ್ ಇನ್ನೂ ಇಲ್ಲೇ ಕೂತಿದ್ರೆ ಏನು ಚಂದ. ವೇದಿಕೆ ಮೇಲೆ ಬಂದ್ರೇ ವೇದಿಕೆಗೆ ಮತ್ತಷ್ಟು ಅಂದ ಚಂದ ಎಲ್ಲ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಬ್ಯೂಟಿಫುಲ್ ಜಡ್ಜಸ್ ಡಾಕ್ಟರ್ KP ರಘು ಸರ್ ಹಾಗೂ ಚನ್ನಪ್ಪ ಅಂಗಡಿ ಸರ್. ಜೋರಾದ ಚಪ್ಪಾಳೆಗಳ ಮೂಲಕ ವೇದಿಕೆ ಮೇಲೆ ಸರ್, ವೆಲ್ಕಮ್ ಸರ್ ಇಬ್ಬರಿಗೂ. ಸೊ ಇನ್ನು ಈ ಒಂದು ಮೊಮೆಂಟಲ್ಲಿ ನಮ್ಮ ಚಂದನ ವಾಹಿನಿ ಪರವಾಗಿ ಕೂಡ ಅಷ್ಟು ದೂರ ಕುಮಟಾಯಿಂದ ಬಂದಿದ್ದೀರಿ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಕೃಷಿ ಬಗ್ಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ. ನಿಮಗೆ ಒಂದು ಚಿಕ್ಕ ಕಿರುಕಾಣಿಕೆ ಕೊಟ್ಟು ಬೀಳ್ಕೊಡುವಂತಹ ಸಮಯ. ಅದಕ್ಕಾಗಿ ಇದೀಗ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ನಮ್ಮ ಬೆಂಗಳೂರು ದೂರದರ್ಶನ ಕೇಂದ್ರದ ತಾಂತ್ರಿಕ ವಿಭಾಗದ ಸಹಾಯಕ ನಿರ್ದೇಶಕರಾಗಿರುವಂಥ ಗುರುರಾಜ್ ಸರ್. ಗುರುರಾಜ್ ಸರ್ ವೇದಿಕೆ ಮೇಲೆ ಬರಬೇಕು. ಥ್ಯಾಂಕ್ ಯು ಸರ್, ವೆಲ್ಕಮ್ ಸರ್. ನಮ್ಮ ಅರುಣ್ ನಾಡಕರ್ಣಿ ಅವರಿಗೆ ಒಂದು ಚಿಕ್ಕ ಕಿರುಕಾಣಿಕೆ ನಮ್ಮ ಚಂದನ ವಾಹಿನಿ ಪರವಾಗಿ. ಸರ್ ಆಲ್ ದಿ ಬೆಸ್ಟ್. ಸರ್ ಕೂತ್ಕೊಳ್ಳಿ. ಆಲ್ ದಿ ಬೆಸ್ಟ್ ಸರ್. ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ GKVK ಕಡೆಯಿಂದ ಹಾಗೂ ಕೆಪ್ಯಾಕ್ ಸಂಸ್ಥೆಯ ವತಿಯಿಂದ ಒಂದು ಚಿಕ್ಕ ಗಿಫ್ಟ್ ಆಗಿದೆ. ವೀಕ್ಷಕರೇ
ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನಮ್ಮ ರೈತ ರತ್ನ ಕಾರ್ಯಕ್ರಮ. ಇವತ್ತಿನ ಸಂಚಿಕೆ ಮುಗಿಸೋಣ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಜೊತೆ ನಿಮ್ಮ ಭೇಟಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಪ್ರೀತಿಯ ಚಂದನ ವಾಹಿನಿ. ಇದು ರೈತ ರತ್ನ, ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್. ಬದುಕನ್ನು ಚಂದದಿ ತೋರಿಸು ರೈತ ರತ್ನ, ರೈತ ರತ್ನ.